ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಅವಿರಳ ಜ್ಞಾನಿ, ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ಶಟಸ್ಥಲ ವಚನಗಳ ಸ್ಥಳಕಟ್ಟುಗಳ ಪೈಕಿ ಪ್ರಾಣಲಿಂಗಿಯ ವಸ್ತು ನಿರ್ದೇಶನ ಸ್ಥಳದ ವಚನಗಳು ಅಂಗ ಸಂಗಿಯಾದವಂಗೆ ಲಿಂಗ ಸಂಗವಿಲ್ಲ. ಲಿಂಗ ಸಂಗಿಯಾದವಂಗೆ ಅಂಗ ಸಂಗವಿಲ್ಲ. ಅಂಗ ಸಂಗವೆಂಬುದು ಅನಾಚಾರ, ಲಿಂಗ ಸಂಗವೆಂಬುದು ಸದಾಚಾರ. ಇದು ಕಾರಣವಾಗಿ ಅಂಗ ಸಂಗಮಂ ಬಿಟ್ಟು ಲಿಂಗ ಸಂಗವಾಗಿರಬೇಕು ನಮ್ಮ ಕೂಡಲ ಚನ್ನ ಸಂಗಯ್ಯನಲ್ಲಿ. ಇದು ವಚನ. ಅಂಗ ಸಂಗ, ಲಿಂಗ ಸಂಗ. ಅಂಗ ಸಂಗ ಅಂತಂದ್ರ ಏನ್ ಅನ್ಕೋತೀರಿ? ಯಾವುದಕ್ಕೆ ಅಂಗ ಅಂತೀರಿ? ಪಂಚೇಂದ್ರಿಯಗಳಿಗೆ ಏನೇನು ವೇದ್ಯ ಆಗ್ತವ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವುಗಳಿಗೆ ಕಣ್ಣಿಗೆ ಏನು ಕಾಣಿಸ್ತದ, ಕಿವಿಗೆ ಏನು ಕೇಳಿಸ್ತದ, ಆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೇನದವಲ್ಲ ಅವೆಲ್ಲ ಏನದವ ತೋರಿಕೆಯ ವಸ್ತುಗಳು. ವ್ಯಾವಹಾರಿಕ ಜಗತ್ತಿನ ತೋರಿಕೆಯ ವಸ್ತುಗಳು. ಆ ತೋರಿಕೆಯ ವಸ್ತುಗಳಲ್ಲಿ ಕೆಲವೊಂದು ತೋರಿಕೆಗಳು ಏನ್ ಮಾಡ್ತಾವ? ಲಿಂಗ ಸಾಧನೆಗೆ ಪೂರಕ ಅದಾವ. ಕೆಲವೊಂದು ತೋರಿಕೆಗಳು ಅಂಗ ಸಾಧನೆಗೆ ಪೂರಕ ಅದಾವ. ತೋರುವುದಂತಂದ್ರ ಗುರುವಿನ ವಚನ ಕೇಳುವುದು, ಮತ್ತೆ ಪರಮಾತ್ಮನ ದೃಶ್ಯಗಳನ್ನ ನೋಡುವುದು, ಪರಮಾತ್ಮ ವಿಚಾರಗಳನ್ನ ಮಾಡುವುದು, ಅವೆಲ್ಲ ಏನವು? ವಿಷಯ ಅಂತೀರೇನೋ? ಈಗ ಬಾಯಿಲಿಂತ ಮಾತಾಡ್ಲಕತ್ತೀವಲ್ಲ, ವಾಗೇಂದ್ರಿಯ ಮಾತು ಆಡ್ಲಕತ್ತದಂತಂದ್ರ ಯಾರು ಮಾತಾಡ್ಬೇಕದು? ಮೌನದ ಮಾತಾಡ್ಬೇಕು. ಮೌನ ಅಂದ್ರೆ ಯಾರು? ಒಳಗಿರುವ ಆತ್ಮ. ಮೌನ ಅಂದ್ರೆ ಆತ್ಮ, ಮೌನ ಅಂತಂದ್ರೆ ಪರಮಾತ್ಮ. ಆ ಪರಮಾತ್ಮನ ವಿಚಾರಗಳು, ಅವನ ಮಾತುಗಳೇ ಈ ಬಾಯಿ ಒಳಗೆ ಬರ್ತಿತ್ತು ಅಂತಂದ್ರ ಅದು ಲಿಂಗ ಸಂಗ. ಆ ಲಿಂಗ ಸಂಗ ಬಿಟ್ಟು ಪರಮಾತ್ಮನನ್ನೇ ಮರೆತು ಮಾತಾಡ್ಲಕ್ ಬರ್ತದಂತೇಳಿ
ಅನಾತ್ಮದ ವಿಚಾರಗಳನ್ನ ಮಾತಾಡಿದ್ರೆ ಅದು ಅಂಗಸಂಗ. ಹೆಂಗಂತೀರಿ? ಅಂಗಸಂಗ ಲಿಂಗಸಂಗ ಎರಡು. ಈಗ ದೃಶ್ಯಗಳವ, ಕಣ್ಣೆದರ ದೃಶ್ಯಗಳು ಬರ್ತಾವ. ಅವು ದೃಶ್ಯಗಳು ಬಂದ ಹೊತ್ನಾಗ ನಾಮ ರೂಪ ಕ್ರಿಯೆಗಳನ್ನಷ್ಟೇ ನೋಡಿದ್ರ ಅಂಗಸಂಗ. ನಾಮ ರೂಪ ಕ್ರಿಯೆಗಳನ್ನ ದಾಟಿ ಅದರೊಳಗಿರುವ ಸಚ್ಚಿದಾನಂದನನ್ನ ನೋಡಿದ್ರ ಲಿಂಗಸಂಗ. ಯಾಕಂತಂದ್ರೆ ಆ ದೃಶ್ಯದೊಳಗನು ಲಿಂಗನೇ ಅದ, ಆ ದೃಶ್ಯಕ್ಕೂ ಲಿಂಗನೇ ಆಸರೆಯಾಗ್ಯದ. ಮತ್ತ ನೀವು ಆ ದೃಶ್ಯವನ್ನ ಗ್ರಹಣ ಮಾಡ್ಬೇಕಾದ್ರ ನಿಮಗೂ ಆ ಲಿಂಗ ಇದ್ರೆ ಗ್ರಹಣ ಮಾಡ್ಲಿಕ್ಕೆ ಸಾಧ್ಯ ಆಗ್ಯದ. ಅಲ್ಲಿ ಲಿಂಗನೇ ಇದ್ದಿದ್ದಿಲ್ಲ ಅಂದ್ರೆ ಗ್ರಹಣ ಹೆಂಗ್ ಮಾಡ್ತಾರೆ? ಒಳಗೆ ಶಿವ ಇಲ್ಲ, ಜೀವ ಇಲ್ಲ, ಚೇತನ ಇಲ್ಲ, ಆತ್ಮ ಇಲ್ಲ, ಪರಮಾತ್ಮ ಇಲ್ಲ ಅಂತಂದ್ರೆ ನೋಡ್ತೀರ ಹೆಂಗ? ಯಾವುದರ ಆಧಾರದಿಂದ ಈ ಕ್ರಿಯೆ ನಡೆದದ ಆ ಮೂಲ ಆಧಾರದ ಕಡೆ ಲಕ್ಷ್ಯ ಕೊಡ್ಬೇಕು ನಾವು. ಮೂಲ ಆಧಾರದ ಕಡೆ ಲಕ್ಷ್ಯ ಕೊಟ್ರೆ ಸುಂದರ ವಸ್ತು ನಿಮ್ ಕಣ್ಣಿಗೆ ಕಂಡಾಗ ಆ ಸೌಂದರ್ಯದ ಕಡೆ ಲಕ್ಷ್ಯ ಕೊಡ್ಬೇಕ. ಶಿವ ಎಷ್ಟು ಸುಂದರವಾಗಿ ಪ್ರಕಟ ಆಗಿದೆಯಪ್ಪ ಅನ್ಬೇಕ. ಶಿವ ನೀನ್ ಎಷ್ಟು ಸುಂದರವಾಗಿ ಪ್ರಕಟ ಆಗಿದೆಯಲ್ಲಪ್ಪ ಅಂತ ಅನ್ಬೇಕ, ಏನು ಆ ಶಿವನನ್ನು ಬರೆತು ಬರೆಯ ಸೌಂದರ್ಯದ ಕಡೆ ಲಕ್ಷ್ಯ ಕೊಡ್ಬೇಕು. ಶಿವ ಸಮೇತವಾಗಿ ಶಿವನ ಸಮೇತವಾಗಿ ಸೌಂದರ್ಯವನ್ನ ಗ್ರಹಣ ಮಾಡಬೇಕು. ಶಿವನ ರಹಿತವಾಗಿ ನೀವು ಸೌಂದರ್ಯ ಗ್ರಹಣ ಮಾಡಿದ್ರೆ ಅಂದ್ರೆ ಅದು ಅಂಗಸಂಗ. ಅಡಿಗೆ ಮಾಡಾಗ ಊಟ ರುಚಿಯಾಗ್ಯದಂತಂದ್ರ ಶಿವ ಎಷ್ಟು ರುಚಿಯಾಗಿ ಪ್ರಕಟ ಆಗ್ಲಿಕತ್ತಿದೆಯಲ್ಲಪ್ಪ ಅನ್ಬೇಕು. ಅವನು ರುಚಿಯಾಗಿ ಪ್ರಕಟ ಆಗ್ಲಿಕತ್ತ. ರುಚಿಯಾಗಿ ಪ್ರಕಟ ಆಗ್ಲಿಕತ್ತಾನೆ. ಎಷ್ಟು ರುಚಿಯಾಗಿ, ಶಿವ ಸಮೇತವಾಗಿ ರುಚಿ. ಮತ್ತ ರುಚಿ ಇಲ್ಲ ಅಂತಂದ್ರೆ ಏನೇ ಇರ್ಲಿ ಪರಮಾತ್ಮ ಇದು ನಿನ್ನ ಪ್ರಸಾದ ಅನ್ಬೇಕ ಬೇಡ? ರುಚಿ ಇರಬೇಕಂತೇನಿಲ್ಲ, ಹಂಗೂ ಇರ್ಬೋದು ಹಿಂಗೂ ಇರ್ಬೋದು. ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಮೂರು ಅದ ಅವನ್ ಸ್ವಾತಂತ್ರ್ಯದಾಗ. ಊಟ ಮಾಡ್ಲಕತ್ತೀವಿ ಅಂದ್ರೆ ಅದು ರುಚಿ ಇರ್ಲೇಬೇಕಂತಿಲ್ಲ. ರುಚಿ ಆದ ಅಂತಂದ್ರೂ ಕರ್ತುಂ, ರುಚಿ ಇಲ್ಲ ಅಂತಂದ್ರೆ ಅಕರ್ತುಂ. ಮತ್ತೊಂದೊಂದ್ ಸಾರಿ ಬೇರೆ ಟೇಸ್ಟ್ ಬಂದ್ಬಿಟ್ಟಿತ್ತು. ಅದೇ ಟೇಸ್ಟ್ ಅಲ್ಲದೆ ಮತ್ತೆ ಬೇರೆ ಟೇಸ್ಟ್ ಬಂದ್ಬಿಟ್ಟಿರ್ತದೆ. ಖಾರ ಐಟಮ್ ಹೋಗಿ ಸ್ವೀಟ್ ಆಗಿರ್ತದೆ, ಸ್ವೀಟ್ ಹೋಗಿ ಖಾರ ಆಗಿರ್ತದೆ. ಒಂದೊಂದ್ಸಾರಿ ಅಡಿಗೆಗೆ ಅವು ಮಾಲ್ ಹಾಕೋ ಟೈಮ್ನಾಗ ಹೆಚ್ಚು ಕಡಿಮೆ ಚೇಂಜ್ ಆಗಿರ್ತಾವ ಇಲ್ಲ, ಅನ್ಯತಾ ಕರ್ತುಂ. ಇದೇನಿದು ಚಟ್ನಿ ಹುಳಿ ಉಪ್ಪ ಖಾರ ಇರೋದ್ರ ಬದಲಿ ಸ್ವೀಟ್ ಆಗ್ಯದಲ್ಲ ಅಂತಿರ್ತಾರೆ. ಒಂದಿಟ್ಟು ಬೆಲ್ಲ ಕಣ್ಣಿ ಒಂದ್ ಸಣ್ಣದ ಹಾಕೋದ್ರ ಬದಲಿ ದೊಡ್ಡ ಹಾಕಿಬಿಟ್ರಂತಂದ್ರೆ ಅದು ಸ್ವೀಟ್ ಆಗಿಬಿಡ್ತು. ಸ್ವೀಟ್ ಖಾರ ಆಗಿರ್ತದ, ಖಾರ ಸ್ವೀಟ್ ಆಗಿರ್ತದೆ. ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಇವು ಮೂರೂ ತಿಳ್ಕೊಂಡು ನಾವು ಇವು ಮೂರು ಮಾಡಿದವ್ ನೀನೇ, ಮೂರು ಆದವನು ನೀನೇ, ನಂದೇನವ ಇಲ್ಲಿ ಅಂತೇಳಿ
ಅವನನ್ನ ಗಮನದಲ್ಲಿಟ್ಟುಕೊಂಡು ಇವುಗಳನ್ನ ಭೋಗಿಸ್ತಿರ್ಬೇಕು. ಅದು ಏನಂತಂದ್ರ ಲಿಂಗ ಭೋಗ, ಲಿಂಗ ಸಂಘ. ಅದನ್ನ ಬಿಟ್ಟು ಏನ್ ಮಾಡಿದಿ, ಹಿಂಗಾಯ್ತಲ್ಲ ನನ್ನ ಹೆಣ ಬರ ಅಂತೇಳಿ ಅಲ್ಲಿ ಗಂಟು ಬಿದ್ದಿದಿ, ಎಷ್ಟು ಜನ್ಮ ಗಂಟು ಬಿದ್ದಿದಿ, ಹಂಗ ಹಿಂಗ ಏನೇನೋ ಅನ್ಕೋತಿದ್ರು. ನೀವು ನೇರವಾಗಿ ಬೈತೀರಿ, ಅವ್ರೇನ್ ಮಾಡ್ತಾರ, ಅಲ್ಲಿ ಅಡಿಗೆ ಮನೆಯಾಗ ಇದ್ದ ಸಾಮಾನುಗಳ ಮೇಲೆ ತಮ್ಮ ಸಿಟ್ಟು ತೀರಿಸ್ಕೊತಿರ್ತಾರೆ. ಡಾಣ ಢಾಣ್ ಡಣ ಢಣ್ ಅಂತ ಹೊಡಿತಿರ್ತಾರ. ದಪ 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 ರೊಟ್ಟಿಗೆ ಹಾಕ್ತಿರ್ತಾರೆ ಏಟುಗಳು. ಅವ್ರ ಸಿಟ್ಟು ಮತ್ತೆ ಅಲ್ಲಿದ್ರೆ ತೆಕ್ಕೋಬೇಕಲ್ಲ, ಅವ್ರಿಗೆ ಸಿಟ್ಟು ಬರ್ತದೆ. ಇಟೆಲ್ಲ ಮಾಡಿ ಅನಿಸ್ಕೋಬೇಕಲ್ಲ. ರೊಟ್ಟಿಗೆ ಜಗ್ಗಿ ಏಟು ಬೀಳಕತ್ತವ ಅಂತಂದ್ರ ಅವ್ ಏಟು ಯಾರಿಗೆ ಬೀಳಕತ್ತವ? ರೊಟ್ಟಿಗಲ್ಲ. ಒಂದು ತಯಾರು ಮಾಡಿದೆವು, ಸೃಷ್ಟಿ ಮಾಡಿದೆವು ಅಂದ್ರೆ ಅದರ ಫಲ ಅನುಭವಿಸ್ಬೇಕಲ್ಲ, ಕರ್ಮ. ಹೌದಾ? ಅದಕ್ಕೆ ಪರಮಾತ್ಮನ ಸಮೇತವಾಗಿ ಪಂಚೇಂದ್ರಿಯ ವಿಷಯಗಳಲ್ಲಿ ಯಾವುದು ಯೋಗ್ಯ ಅದ, ಯಾವುದು ಅಯೋಗ್ಯ ಅದ, ಯಾವುದು ಗ್ರಹಣ ಮಾಡಬೇಕು, ಯಾವುದು ತ್ಯಾಗ ಮಾಡಬೇಕು, ವಿವೇಕಿಗಳಾಗಿ ವಿರಾಗಿಗಳಾಗಿ ಪಂಚೇಂದ್ರಿಯ ವಿಷಯಗಳೇ ಬೇಡ ಅಂತಂದ್ರೆ ಮೈ ಮೇಲೆ ಹುಳ ಹರಿದಾಡೋದು ಚರ್ಮಕ್ಕೆ ಗೊತ್ತಾಗಬಾರ್ದು. ಕಣ್ಣೆದ್ರೆ ಏನು ಹುಲಿ ಬಂದದಂದ್ರೂ ಕಣ್ಣಿಗೆ ಗೊತ್ತಾಗಬಾರ್ದು ಅಂದ್ರೆ ಹೆಂಗ? ವಿವೇಕ ಅಂತದ. ಆ ವಿವೇಕದಿಂದ ಯಾವುದು ಯೋಗ್ಯ ಯಾವುದು ಅಯೋಗ್ಯ ಅದನ್ನ ಗ್ರಹಣ ಮಾಡಿ, ಯಾವುದು ಯೋಗ್ಯ ಅದ ಅದನ್ನು ತಗೊಂಡು ಅಯೋಗ್ಯ ಇದ್ದದನ್ನ ತ್ಯಾಗ ಮಾಡೋದು ಎಲ್ಲ ಸಾಕಷ್ಟು ಕೌಶಲ್ಯಗಳು ಗುರು ಕಲಿಸಿಕೊಡ್ತಾವ. ಏನಿದ್ರು ಸಹಿತ ಎಲ್ಲದಕ್ಕೂ ಒಂದು ಲಕ್ಷ್ಯ ಪರಮಾತ್ಮನ ಕಡೆ ಇರಬೇಕು. ಕಸ ಬಳೋದು ಚೆಲ್ಲೋದು ಪರಮಾತ್ಮನ ಕೆಲಸ ಅಲ್ಲದು, ಸೇವೆ ಅಲ್ಲದು. ಸ್ವಚ್ಛ ಮಾಡೋದು ದೇವರ ಸೇವೆ ಅಲ್ಲದು. ಒಂದು ಕಬ್ಬು ತಿನ್ಬೇಕಾದ್ರೆ ಅದ್ರಾಗಿಂದ ರಸ ತಗೋಬೇಕಾದ್ರೆ ಒಂದು ಅರ್ಧ ಗ್ಲಾಸ್ ರಸ ಬರಂಗಿಲ್ಲ. ಅದ್ರಾಗ ಸಿಪ್ಪಿ ಎಷ್ಟಿರ್ತದೆ, ಅದನ್ನು ಬೇರ್ಪಡಿಸೋದು, ಬೇರ್ಪಡಿಸಿ ಆ ಒಂದು ಸಿಪ್ಪಿ ಅದನ್ನು ಪರಮಾತ್ಮ ನಿನ್ನ ಪ್ರಸಾದ ಅಂತೇಳೋದು ತಿನ್ನಕ್ಕಾಗ್ತದ? ಪರಮಾತ್ಮ ಇದು ನಿಂದೇ ಪ್ರಸಾದ, ಇದು ನೀನೇ ತಯಾರು ಮಾಡಿದೆ ಅಂತ ಅನ್ನಕ್ ಬರ್ತದ? ಸಿಪ್ಪಿ ತಿಂತೀರ ಇಲ್ಲ? ಕಬ್ಬಿನ ಸಿಪ್ಪಿ ಪರಮಾತ್ಮ ಇದು ನಿಂದೇ ಪ್ರಸಾದ ಅಂತೇಳಿ ತಿಂತೀರ ಇಲ್ಲ? ಏನ್ರಿ? ಪ್ರಸಾದ ಅಂತೇಳಿ ತಿಂತೀರೇನು? ಕಬ್ಬಿನ ಹಾಲು ಕುಡಿತೀರಿ, ಕಬ್ಬಿಂದು ರಸ ತಗೋತೀರಿ, ಕಬ್ಬಿನ ಸಿಪ್ಪಿ ತಿಂತೀರೇನು? ಇಲ್ಲ, ಕಬ್ಬಿನ ಸಿಪ್ಪಿ ತಿನ್ನಲ್ಲ. ಹೌದಾ? ನಾನಂತೀನಿ ತಿಂತೀರಿ ಅಂತೀನ. ಕಬ್ಬಿನ ಸಿಪ್ಪಿನೂ ತಿಂತೀರಿ. ಹೆಂಗ್ ತಿಂತೀರಿ ಅಪ್ಪ ಅಂತಂದ್ರ 84 ಲಕ್ಷ ಜೀವರಾಶಿಗಳಲ್ಲಿರೋದು ಒಂದೇ ಜೀವ, ನೀವೇ ಹಾನಿಯಾಗಿ ತಿಂತೀರಿ. ಅಲ್ಲಿ ಹಾನಿ ಆದವನು ನೀವೇ. ನೀವೇ. ಒಂದೇ ವಸ್ತು ಅಲ್ಲಿರೋದನು ಅದೇ ಆತ್ಮ, ಅದೇ ಜೀವ. ಇಲ್ಲಿರೋದು ಅದೇ ಆತ್ಮ, ಅದೇ ಜೀವ. ಈ ಜಗತ್ತಿನ ಅವಶ್ಯಕತೆಗೆ ತಕ್ಕಂತೆ ಬೇರೆ ಬೇರೆ ನಾಮರೂಪ ಕ್ರಿಯೆಗಳನ್ನು ಹೊಂದಿವೆ. ಹೀಗಾಗಿ ಅಲ್ಲಿ ಹಾನಿಯಾಗಿ ತಿನ್ಲಕತ್ತವನು ನಾನೇ, ಇಲ್ಲಿ ರಸ ಕುಡಿಲಕತ್ತವನು ನಾನೇ. ನಾನೇ, ಅಲ್ಲಿ ಹಾನಿಯಾಗಿ ತಿನ್ನಕತ್ತವನು ನಾನೇ. ಹಾನಿ ಬೇರೆ ನಾನು ಬೇರೆ ಇಲ್ಲ ಇಲ್ಲ. ಹಾನಿ ಒಳಗನು ಅದೇ ಪಂಚಭೂತ,
ಅದೇ ಒಂದು ಮನುಷ್ಯನಲ್ಲಿ ಇದ್ದಷ್ಟು ಸೂಕ್ಷ್ಮವಾದ ಅಂತಃಕರಣ ಇರ್ಲಕ್ಕಿಲ್ಲ. ಅದಕ್ಕೂ ಒಂದು ಅಂತಃಕರಣ ಅದ ಇಲ್ಲ, ಅದಕ್ಕೂ ಮನಸ್ಸು ಅದ, ಅದಕ್ಕ ಬುದ್ಧಿ ಅದ. ಹೆಂಗ್ ಬದುಕಬೇಕಂತ ತಲೆ ಓಡಿಸಿ ಬದುಕ್ತದ. ಈ ತರ ಅಂಗಸಂಗ ಲಿಂಗಸಂಗ ಯಾರಿಗೆ ಪರಮಾತ್ಮನನ್ನ ಮರೆತು ಅಂಗಸಂಗದಲ್ಲಿ ಇದ್ದನಂತಂದ್ರೆ ಅವನಿಗೆ ಲಿಂಗ ಸಂಘ ಸಾಧ್ಯ ಇಲ್ಲ. ಮತ್ತ ಪರಮಾತ್ಮನ ಲಿಂಗ ಸಂಘದಲ್ಲಿ ಇದ್ದವನಿಗೆ ಅಂಗಸಂಗ ತ್ಯಾಜ್ಯ, ಅವ ತ್ಯಾಜ್ಯ ಮಾಡಿಬಿಡ್ತಾನ. ಅವನು ವಿವೇಕಿಯಾಗಿ ಯಾವುದು ಅಯೋಗ್ಯ ಅದ ಅದನ್ನು ತ್ಯಾಜ್ಯ ಮಾಡ್ತಾನ. ತ್ಯಾಜ್ಯ ಮಾಡಿದ್ದು ಒಬ್ಬರ ತ್ಯಾಜ್ಯ ಇನ್ನೊಬ್ಬರಿಗೆ ಪೂಜ್ಯ. ಒಬ್ಬರದು ತ್ಯಾಜ್ಯ ಇನ್ನೊಬ್ಬರಿಗೆ ಪೂಜ್ಯ. 84 ಲಕ್ಷ ಜೀವರಾಶಿಗಳಲ್ಲಿ ಯಾವ ಯಾವ ಜೀವರಾಶಿಗೆ ಏನೇನು ತ್ಯಾಜ್ಯ ಅದ, ಕೆಲವೊಂದು ಇನ್ನೊಬ್ಬರಿಗೆ ಪೂಜ್ಯ. ಒನ್ಸ್ ಪಾಯ್ಸನ್ ಈಸ್ ಫುಡ್ ಫಾರ್ ಅನದರ್. ಒಬ್ಬರಿಗೆ ವಿಷ ಅನಿಸಿದ್ದು ಇನ್ನೊಬ್ಬರಿಗೆ ಅಮೃತ. ಒಬ್ಬರ ತ್ಯಾಜ್ಯ ಇನ್ನೊಬ್ಬರಿಗೆ ಪೂಜ್ಯ. ಮಲ ವಿಸರ್ಜನೆ ನೀವು ಜಗಲಿ ಮೇಲಿಟ್ಟದ್ದು ನೈವೇದ್ಯ ಎಷ್ಟು ಪ್ರೀತಿಲಿಂತ ಗೌರವದಿಂದ ದೇವರ ಪ್ರಸಾದ ಅಂತ ಸ್ವೀಕಾರ ಮಾಡ್ತೀರಿ. ನೀವು ಅದನ್ನ ತಿಂದು 3 ತಾಸಿನಾಗ ಪ್ರಸಾದ ಏನಾತು? ದೇವರ ಪ್ರಸಾದ. ದೇವರ ಪ್ರಸಾದ ಏನಾಗ್ತದ್ರಪ್ಪ? ಜಗಲಿ ಮೇಲೆ ಇಟ್ಟು ನೈವೇದ್ಯ ಮಾಡಿ ತಿಂದು ಬಿಟ್ಟಿರ್ತೀರಲ್ಲ, 3 ತಾಸಿನಾಗ ಏನ್ ಮಾಡ್ತೀರಲ್ಲ? ಮಲಮೂತ್ರ ಮಾಡಿ ತ್ಯಾಗ ಮಾಡಿ ಆಯ್ತು, ನಿಮ್ಮ ಲೆವೆಲ್ಲಿಗೆ ಅದು ತ್ಯಾಜ್ಯ. ನೀವು ಜಗಲಿ ಮೇಲಿನ ಪ್ರಸಾದಕ್ಕ ಎಷ್ಟು ಕಣ್ಣರಳಿಸಿ ಮೂಗರಳಿಸಿ ಒಳ್ಳೆ ಭಾವನೆಯಲ್ಲಿ ತಿತ್ತೀರಿ, ಅಷ್ಟೇ ಭಾವನೆಯಲ್ಲಿಂತ ಆ ಮಲಮೂತ್ರ ತಗೊಳಕ್ನು ಒಂದು ಪ್ರಾಣಿ ತಯಾರಾಗಿ ಕೂತದಿಲ್ಲ ಅಲ್ಲಿ. ಅದನ್ನು ಪ್ರಸಾದ ಅಂತ ಕಾಯ್ಲಕತ್ತದ ಇಲ್ಲ? ನೀವು ದೇವ್ರ ಪ್ರಸಾದ ಹೆಂಗ್ ತಗೋತೀರೋ ಹೆಂಗ್ ಬಿಡ್ತೀರೋ ಅದು ಮಾತ್ರ ಪ್ರಸಾದ ಅಂತ ತಗೋತ. ಎಲ್ಲ ಮನುಷ್ಯರಿಗೆ ದೇವ್ರ ಪ್ರಜ್ಞೆ ಇಡ್ಲಿ ಅಂತೇಳಿ ದೇವ್ರು ಹುಟ್ಸ್ಯಾನ. ಆ ದೇವ್ರ ಬಗ್ಗೆ ಪ್ರಜ್ಞೆನೇ ಇರ್ಲಾರ್ದಂತ ಪ್ರಾಣಿಗಳಂತ ಮನುಷ್ಯರು ಬೇಕಾದಷ್ಟು ಅದರ. ಆದ್ರ ಈ ಪ್ರಾಣಿ ಮಾತ್ರ ಅದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡ್ತಾವ. ಒಬ್ಬರಿಗೆ ಅಂಗ ಆಗಿದ್ದು ಇನ್ನೊಬ್ಬನಿಗೆ ಲಿಂಗ. ಅದಕ್ಕ ಎಲ್ಲ ವಿಚಾರ ಮಾಡ್ಬೇಕಿದೆಲ್ಲ ವೈಚಾರಿಕತೆ. ಯಾವಾಗ ನಾವು ಲಿಂಗದ ಮಾರ್ಗಕ್ಕೆ ಹೋಗ್ತೀವಿ ಆವಾಗ ಅಂಗದ ಮಾರ್ಗ ತ್ಯಾಗ ಮಾಡಬೇಕು ಅಂತ ಹೇಳ್ಕೊತ ಹೋಗ್ತಾನ. ಏನಂತ? ಅಂಗ ಸಂಗಿಯಾದವಂಗೆ ಲಿಂಗ ಸಂಘವಿಲ್ಲ, ಲಿಂಗ ಸಂಗಿಯಾದವಂಗೆ ಅಂಗ ಸಂಘವಿಲ್ಲ. ನೀವು ಲಿಂಗ ಸಂಘ ಮಾಡುವಾಗ ಏನೇನು ನಿಮಗೆ ಅಡ್ಡಿ ಆಗ್ತವ? ಲಿಂಗದ ದರ್ಶನ ಮಾಡೋದು, ಲಿಂಗದ ಶಬ್ದನೇ ಶ್ರವಣ ಮಾಡೋದು, ಲಿಂಗದ ಸ್ಪರ್ಶವನ್ನೇ ಮುಟ್ಟುವುದು, ಲಿಂಗದ ರುಚಿಯನ್ನೇ ಅನುಭವಿಸುವುದು, ಲಿಂಗದ ಶಬ್ದವನ್ನೇ ಕೇಳುವುದು, ಲಿಂಗದ ದರ್ಶನವನ್ನೇ ಮಾಡುವುದು. ಅದರ ಜೊತೆಗೆ ಇನ್ನ ಏನೇನೋ ಬರ್ತಿರ್ತಾವ. ಆ ಬಂಧುವೆಲ್ಲ ತ್ಯಾಗ ಮಾಡಬೇಕು. ಆ ಬಂಧುವೆಲ್ಲ ಅಂಗವು. ಕಬ್ಬಿನ ರಸ, ನೀವು ಕಬ್ಬು ತರೋದೇನು ರಸ ಕುಡ್ಲಿಕ್ಕೆ ತಂದಿರೆ, ಕಬ್ಬು ತಿನ್ನಕ್ ತಂದಿರೆ? ರಸ ಅದು ಲಿಂಗ. ಆ ಒಂದು ಅರ್ಧ ಗಿಲಾಸ್ ರಸ ತಗೊಳಕ ಅದ್ರ ಸುತ್ತಮುತ್ತ ಎಷ್ಟು ಸಿಪ್ಪಿ ಇರ್ತದ, ಅದು ಅಂಗ. ಈಗ ನಾವೇನ್ ಮಾಡ್ಬೇಕು?
ಲಿಂಗವನ್ನು ಪಡ್ಕೋಬೇಕಾದ್ರೆ ಅದು ಏನೇನು ಅಡ್ಡಿ ಅದ ಅದನ್ನೆಲ್ಲ ತೆಗಿಬೇಕು. ವಿವೇಕಯುತವಾಗಿ ತೆಗೆದು ಅದರ ರಸ ತೆಕ್ಕೊಂಡು ಕುಡಿಯಂಥದ್ದು ಕಲಿಬೇಕು. ಅಂಗ ಲಿಂಗ, ಅಂಗ ಲಿಂಗ. ಇದನ್ನ ಬೇರ್ಪಡಿಸಿ ಯಾವುದು ಅಂಗ ಅದ ತೆಗಿಬೇಕು, ಯಾವುದು ಲಿಂಗ ಅದ ಅಂತೇಳಿ ನಮ್ಮದು ಹೆಂಗದ ಪ್ರಯತ್ನ. ನಮ್ಮ ಪ್ರಯತ್ನ ಹೆಂಗದ ಅಂತಂದ್ರ ಅಂಗ ಬಿಡಬಾರದು, ಅಂಗ ಬಿಡಬಾರದು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಸಂಶಯ ಏನೇನದವಲ್ಲ ಇವೆಲ್ಲ ಅಜ್ಞಾನ, ಇವು ಬಿಡಬಾರದು. ಇವುಗಳ ಸಮೇತವಾಗಿ ಶಾಂತಿ, ಸಮಾಧಾನ, ಆರೋಗ್ಯ ಹೊಂದಬೇಕಂತ ಪ್ರಯತ್ನ ಮಾಡ್ತೀವಿ. ಮೋಕ್ಷ ಹೊಂದಬೇಕಂತ ಪ್ರಯತ್ನ ಮಾಡ್ತೀವಿ. ದುಃಖ ಸಮೇತವಾಗಿ ಸುಖ ಹೊಂದಬೇಕಂತೀವಿ. ವಿಕಾರ ಸಮೇತವಾಗಿ ನಿರ್ವಿಕಾರ ಆಗ್ಬೇಕಂತೀವಿ. ಅಜ್ಞಾನ ಸಮೇತವಾಗಿ ವಿಜ್ಞಾನಿ ಆಗ್ಬೇಕಂತೀವಿ. ಅವುಗಳನ್ನ ಬಿಡೋದಿಲ್ಲ. ಮೆಣಸಿನಕಾಯಿ ಬಜ್ಜಿ ತಿನ್ಬೇಕು, ಹೊಟ್ಟಿ ಸಮಾಧಾನ ಇರ್ಬೇಕಂತೀವಿ. ಸಮಾಧಾನ ಇರ್ತದೇನೋ ಹಂಗ? ಮೆಣಸಿನಕಾಯಿ ಬಜ್ಜಿ ತಿನ್ನೋನ್ ಹೊಟ್ಟಿ ಸಮಾಧಾನ ಇರ್ತದ? ಮೆಣಸಿನಕಾಯಿ ಬಜ್ಜಿನೂ ಪಾಪನೇ ಮಾಡಬೇಕು, ಪುಣ್ಯದ ಫಲ ಅನುಭವಿಸ್ಬೇಕಂತೀವಿ. ಮಾಡೋದು ಪಾಪದ ಕೆಲಸ, ಅನುಭವಿಸ್ಲಿಕ್ಕೆ ಬಯಸೋದು ಪುಣ್ಯದ ಫಲ. ಹೆಂಗ? ಪಾಪ ಸಮೇತವಾಗಿ ಪುಣ್ಯವಂತರಾಗಬೇಕಂತೀವಿ. ಇದೆಂದರೆ ಸಾಧ್ಯ ಅದ ಏನಿದು? ಏನದು? ಬಂದ್ ಮಾಡಿ ಪುಣ್ಯ ಮಾಡಿದಾಗನ ಒಳ್ಳೆದಾರ. ಹಾಕ್ತೀನಿ ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು. ಅವು ಪ್ಯಾಂಟ್ ಶರ್ಟ್ ಅದಾವಲ್ಲ ಜಗ್ಗಿ ಅಥವಾ ನಿನ್ನ ಕೆಲಸ ಅಂತ ಹೇಳಿ ಈಗ ಸ್ವಲ್ಪ ಕೊಡ್ಬೇಕು. ಬಹಳ ಮಾಡ್ತೇಳಿ ಜಗ್ಗಿ ಕೆಲಸ ಮಾಡ್ಸಲ್ಲ ನಾವು. ಈಗೇನಪ್ಪ ಅಂದ್ರೆ ಏನ್ ಹೇಳಕತ್ತಿದ್ದೆ? ಅದನ್ನೇ ಅನುಭವಿಸ್ಬೇಕಂತೀವಿ. ಅದಕ್ಕ ಅಕ್ಕಮಹಾದೇವಿ ಏನ್ ಹೇಳ್ತಾಳ? ಬಿಲ್ವ ಬೆಳವಲ, ಬಿಲ್ವ ಬೆಳವಲ. ಬಿಲ್ವ ಕಾಯಿನೂ ಅಷ್ಟೇ ಇರ್ತದ, ಬೆಳವಲ ಕಾಯಿ ಅಷ್ಟೇ ಇರ್ತದ. ಎರಡೂ ಒಂದೇ ಕೈಯ ಹಿಡಿಲಿಕ್ಕೆ ಆಗಂಗಿಲ್ಲ. ಯಾರು ಬಿಲ್ವದ ಕಾಯಿ ಹಿಡಿತಾರ ಅವ್ರಿಗೆ ಬೆಳವಲದ ಕಾಯಿನೂ ಅದ್ರ ಜೊತೆಗೆ ಹಿಡಿಲಕ್ಕಾಗಲ್ಲ. ಬೆಳವಲದ ಕಾಯಿ ಯಾರು ಹಿಡಿತಾರ ಅವ್ರಿಗೆ ಬಿಲ್ವ ಕಾಯಿ ಹಿಡಿಲಕ್ಕಾಗಲ್ಲ. ಎರಡೂ ಒಂದೇ ಸೈಜ್ ಇರ್ತಾವ. ಅದೇ ರೀತಿ ಒಳಗಣ ಮಿಂಡನಯ್ಯ, ಹೊರಗಣ ಗಂಡನಯ್ಯ ಅಂತ ಅಕ್ಕಮಹಾದೇವಿ ವಚನ ಅದ. ಒಳಗಣ ಮಿಂಡನಯ್ಯ, ಹೊರಗಣ ಗಂಡನಯ್ಯ. ಇಬ್ಬರ ಜೊತೆಗೆ ಸಂಸಾರ ಮಾಡ್ಕೊಂಡಿರ್ಲಿಕ್ಕೆ ಆಗಂಗಿಲ್ಲ. ಅಕ್ಕಮಹಾದೇವಿ ಹೇಳೋ ವಚನ. ಇಬ್ಬರನ್ನ ಸಂಭಾಳಿಸ್ಕೊಂಡಿರ್ಲಿಕ್ಕೆ ಆಗಂಗಿಲ್ಲ. ಯಾವದರೆ ಒಂದು ಬಿಲ್ವ ಬೆಳವಲ ಅಂತೇಳಿ ಒಂದು ವಚನ ಹೇಳ್ತಾವ. ಅಂಗ ಸಂಗಿಯಾಗಿ ಲಿಂಗ ಸಂಗಿಯಾಗಿ ಎರಡೂ ಆತೀನಿ ಅಂತಂದ್ರೆ ಇಲ್ಲ. ಒಂದು ಅಂಗ ಸಂಗಿಯರೇ ಆಗು, ಇಲ್ಲ ಒಂದು ಲಿಂಗ ಸಂಗಿಯರೇ ಆಗು. ಇಲ್ಲಿ ವಚನಗಳ
ಅದು ವಚನ ನಿಮಗ ಮಹಾದೇವಿ ವಚನ. ಅದಕ್ಕೆ ಅಂಗ ಸಂಘ ಲಿಂಗ ಸಂಘ ಅನ್ನೋದು ಎರಡೂ ಕೂಡಿಸಿ ಮಾಡ್ಬೇಕಂತೀವಿ. ನಮ್ಮ ಪ್ರಯತ್ನ ಇಂಥದದ, ಗೊತ್ತಾಯ್ತಲ್ಲ, ನಮ್ಮ ಪ್ರಯತ್ನ ಎಂಥದದ, ಅದು ಎಂದೂ ಸಾಧ್ಯ ಇಲ್ಲ ಅಂತ. ಈಗೆಲ್ಲ ಹಂಗೆ ಮಾಡ್ಲಕತ್ತಾರಿಲ್ಲ, ಮದ್ವಿ ಅಂತ ಹೂ ಅಂತ ಮಾಡ್ಕೋತಾರ, ಮತ್ತ ಬಾಯ್ ಫ್ರೆಂಡ್ ಅಂತ ಅವನಿಗೊಬ್ಬನಿಗೆ ಇಟ್ಕೋಬೇಕಲ್ಲಕತ್ತಾರ. ಈಗ ಇಲ್ಲಾಂದ್ರೆ ಕೊಲ್ಲೆ ಬಿಡ್ಲಕತ್ತಾರ. ಬಾಯ್ ಫ್ರೆಂಡ್ ಅಂತ ಸಂಗಟ್ ನಾ ಇರೋದಕ್ ನೀನ್ ಏನಾರ ಅಡ್ಡ ಬಂದಿ ನೀನ್ ಕೊಲ್ಲೆ ಬಿಡ್ತೀನಿ ಅಂತಾರ. ಅಂತವ್ರು ತಯಾರಾಗ್ಯಾರ. ಈಗ ಏನ್ ಮಾಡ್ತೀರಿ? ಅದು ಎಲ್ಲರ ಸಕ್ಸಸ್ ಆಗ್ತದೇನ ಆ ರೀತಿ ಜೀವನ? ಜಗ್ಗಿ ಕೇಸ್ ಆಗ್ಲಕತ್ತಾವ ಕೋರ್ಟ್ನಾಗ, ಬರೀ ಅವೇ. ಮೊದಲು ಅಂತಿದ್ರಿಲ್ಲ, ಗಂಡು ಮಕ್ಕಳು ಹೊರಗೆ ಏನಾರ ಮಾಡಿ ನಿನಗೇನು ಕಡಿಮೆ ಮಾಡೀನಿ, ನಿನಗೇನಾರ ಕಡಿಮೆ ಮಾಡೀನಿ, ನಿನಗೇನು ಬೇಕು ಹೇಳ ಅಷ್ಟೇ, ಉಳಿದದ್ದೆಲ್ಲ ನನ್ನ ವಿಷಯದಾಗ ತಲೆ ಹಾಕ್ಬೇಡ ಅಂತಿದ್ರಲ್ಲ. ಈಗ ಹೆಣ್ಮಕ್ಳು ತಯಾರಾಗ್ಯಾರ. ಹಂಗ ಹೆಂಗಿದು? ಅಮ್ಮ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತದಲ್ಲ, ಹಂಗಾಗ್ಯದ ಈಗ ಪರಿಸ್ಥಿತಿ. ವಚನ ಈಗ ಹುಡುಕಿದ್ರೆ ಹೆಂಗ್ ಸಿಗ್ತದದು? ಮದ್ವಿನೂ ಮಾಡ್ಕೋತಾರ, ಬಾಯ್ ಫ್ರೆಂಡ್ ಅಂತಾರ ಈಗ ಅವ್ರು. ಸಿಕ್ಕತ್ತು. ಏನದ? ಒಳಗಣ ಗಂಡನಯ್ಯ, ಹೊರಗಣ ಮಿಂಡನಯ್ಯ, ಎರಡನ್ನು ನಡೆಸಲು ಬಾರದಯ್ಯ. ಮನಸ್ಸಿನೊಳಗ ಏನ್ ಮಾಡ್ಯಾರ? ಬಾಯ್ ಫ್ರೆಂಡ್ ಇಟ್ಕೊಂಡಾರ, ಹೊರಗೊಂದು ಗಂಡನ್ನ ಮಾಡ್ಕೊಂಡಾರ. ಎರಡು ನಡೆಸ್ತೀನಿ ಅಂತಂದ್ರ ಕಡಿ ಮುಡ್ತದೇನ್ರಿ ಅವ್ರ ಸಂಸಾರ? ಎರಡು ನಡೆಸ್ತೀನಿ ಅಂದ್ರೆ ಕಡೆಗೆ ಮುಟ್ತದ? ಎಷ್ಟು ರೀಲ್ಗಳು ಮಾಡಿ ತೋರಿಸ್ಲಕತ್ತಾರ ಗೊತ್ತದ? ಮುಂಜಾನೆ ಹೇಳಿ ಸಂಜೆ ತನ ಅವೇ ರೀಲೇ ಬರ್ತಾವ, ಜ್ಞಾನ ಕೊಡೋದಕ್ಕೆ. ಅದಕ್ಕೆ ಉತ್ತರ ಹೆಂಗ್ ಮಾಡ್ತೀರಿ? ಸೊಲ್ಯೂಷನ್ ಹೆಂಗ್ ಮಾಡ್ತೀರಿ ಇದಕ್ಕೆ? ಏನಾರು ವಿಚಾರ ಬರ್ಲಕತ್ತದ? ಈಗ ಈಕಿ ಬಾಯ್ ಫ್ರೆಂಡ್ ಸಂಗಟ ಇದ್ದು ಗಂಡನ ಸಂಗಟ ಇದು ಮಾಡಿದ್ರೆ ಗಂಡ ಏನ್ ಅನ್ಲಕತ್ತಾನ? ಸಂಸಾರ ನಿಷ್ಠೆ ನೀನು ಬಿಡ್ತೀನಿ ಅಂದ್ರೆ ನಾನು ಬಿಡ್ತೀನಿ, ನಾನು ಒಂದು ಗರ್ಲ್ ಫ್ರೆಂಡ್ ಬಲ್ಲಿ ಓದ್ತೀನಿ ಅಂದಾಗ ಅವಾಗ ಆಕಿ ಉರಿ ಹತ್ತು. ನಿಂದ ನೀ ಯಾ ಗರ್ಲ್ ಫ್ರೆಂಡ್ ಬಲ್ಲರೆ ಹೋಗು, ನಾನು ಆ ಬಾಯ್ ಫ್ರೆಂಡ್ ಸಂಗಟ ಓದ್ತೀನಿ ಅಂತ ಯಾರ್ಯಾರು ಅದಾರ ನಂಗನವ್ರು. ತಾನು ಹೆಂಗ್ ಬೇಕಂಗಿರ್ಬೇಕು, ಗಂಡ ಚಲೋ ಇರ್ಬೇಕು. ತಾನು ಹೆಂಗ್ ಬೇಕಂಗಿರ್ಬೇಕು, ಹೆಣತಿ ಚಲೋ ಇರ್ಬೇಕು. ಅದೇಂಗ್ ಸಾಧ್ಯ ಅದ? ಇಬ್ರು ಚಲೋ ಇರ್ಬೇಕು. ಇಬ್ರು ಚಲೋ ಇದ್ರ ಲೆಕ್ಕಪ್ಪ. ನಾನು ಹೆಂಗ್ ಬೇಕಂಗಿರ್ತೀನಿ, ನೀ ಚಲೋ ಇರು ಅಂತಂದ್ರ ಸಂಸಾರ ಹೆಂಗಾಗ್ತದೆ? ಹಿಂಗಾಗಿ ದಾರಿ ಬಿಡ್ಲಕತ್ತಾವ. ಅದಕ್ಕೆ ಒಳಗಣ ಗಂಡನಯ್ಯ, ಹೊರಗಣ ಮಿಂಡನಯ್ಯ, ಎರಡನ್ನು ನಡೆಸಲು ಬಾರದಯ್ಯ. ಲೌಕಿಕ ಪರಮಾರ್ಥವೆಂಬ ಎರಡನ್ನು ನಡೆಸಲು ಬಾರದಯ್ಯ. ಲೌಕಿಕ ಅಂತಂದ್ರೆ ಪರಮಾತ್ಮನನ್ನ ಮರೆತು ಭೋಗಿಸುವುದೇ ಲೌಕಿಕ.
ಪರಮಾತ್ಮನ ಅರಿವಿನ ಸಮೇತವಾಗಿ ಭೋಗಿಸುವುದು ಪರಮಾತ್ಮ ಪ್ರಸಾದ. ಪರಮಾತ್ಮನ ಪ್ರಸಾದ ಅದು ಪ್ರಸನ್ನತೆಗೆ ಕಾರಣ ಆಗ್ತದೆ, ಅದರಿಂದ ಮೋಕ್ಷ. ಅದಕ್ಕೆ ಲೌಕಿಕ ಪರಮಾರ್ಥವೆಂಬೆರಡನ್ನು ನಡೆಸಲು ಬಾರದಯ್ಯ ಚನ್ನ ಮಲ್ಲಿಕಾರ್ಜುನಯ್ಯ, ಬಿಲ್ವ ಬೆಳವಲಕಾಯಿ ಒಂದಾಗಿ ಹಿಡಿಯಲು ಬಾರದೆ. ಬಿಲ್ವದ ಕಾಯಿ ಬೆಳವಲಕಾಯಿ ಎರಡು ಒಂದೇ ಸೈಜ್ ಅದಾವ. ಒಂದು ಕೈಯಾಗ ಹಿಂಗ್ ಹಿಡಿಲಕ್ಕ ಎರಡು ಹಿಡಿತೀನಿ ಅಂದ್ರೆ ಆಗಲ್ಲ. ಒಂದ್ ಹಿಡಿದಿರಿ ಅಂದ್ರೆ ಇನ್ನೊಂದು ಹಿಡಿಲಕ್ಕಾದ್ರೆ ಬೀಳ್ತದ. ಎರಡು ಒಂದೇ ಸೈಜಿನೂ ಇರ್ತಾವ, ಬಿಲ್ವದ ಕಾಯಿ ಬೆಳವಲಕಾಯಿ. ಈ ರೀತಿ ವಚನ. ಅದಕ್ಕ ಅಂಗ ಸಂಗ ಲಿಂಗ ಸಂಗ ಎರಡನ್ನು ನಡೆಸಲು ಬಾರದೆ. ಅಂಗ ಸಂಗಿಯಾದವನಿಗೆ ಲಿಂಗ ಸಂಘವಿಲ್ಲ, ಲಿಂಗ ಸಂಗಿಯಾದವನಿಗೆ ಅಂಗ ಸಂಘವಿಲ್ಲ. ಪರಮಾತ್ಮನನ್ನ ಮರೆತವನಿಗೆ ಪರಮಾನಂದ ಪ್ರಾಪ್ತಿ ರೂಪ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷವಿಲ್ಲ. ಮತ್ತೆ ಪರಮಾತ್ಮನನ್ನು ಅರಿತು ಪರಮಾತ್ಮನತ್ತ ಹರಿದು ಪರಮಾತ್ಮನಲ್ಲಿ ಬೆರೆತು ಪರಮಾತ್ಮ ಸ್ವರೂಪವೇ ತಾನಾಗುವ ಒಂದು ಶುದ್ಧಿ ಸಿದ್ಧಿ ಪ್ರಸಿದ್ಧಿ ಸಾಧನೆ ಏನೇನು ಅವಸ್ಥೆ ಒಳಗೆ ಅದನ್ನಲ್ಲ, ಆ ಅವಸ್ಥೆ ಒಳಗಿದ್ದವನಿಗೆ ಅಂಗ ಸಂಘ ಇಲ್ಲವೇ ಇಲ್ಲ. ಎಲ್ಲನೂ ಪರಮಾತ್ಮ ಅಂತ ಕಾಣ್ತದ. ಎಲ್ಲಾ ಕಡೆ ಪರಮಾತ್ಮ ಅದನಂತ ಹೇಳಿದ್ರೆ ಕನಕದಾಸಗ ಎಲ್ಲಾ ಕಡೆ ಪರಮಾತ್ಮನೇ ಕಾಣನ ಇಲ್ಲ. ಗುರು ವಾಕ್ಯದ ಮೇಲೆ ಶ್ರದ್ಧೆ ಇಟ್ಟು ಹೆಂಗ್ ಕಲ್ತ, ಹೆಂಗ್ ತಿಳ್ಕೊಂಡ, ನೋಡ್ರಿ ಹೆಂಗದ. ಓಕೆ, ಏನು ತಿಳಿಲಕತ್ತದ? ಒಂದು ಅರಿತವರು, ಇನ್ನೊಂದು ಮರೆತವರು. ಆತ್ಮವನ್ನ ಅರಿತವರು ಲಿಂಗ ಸಂಗಿಗಳು, ಆತ್ಮವನ್ನ ಮರೆತವರು ಅಂಗ ಸಂಗಿಗಳು. ಮರೆತವ್ರದ್ದು ಏನ್ ಪರಿಸ್ಥಿತಿ, ಅರಿತವ್ರದ್ದು ಏನ್ ಪರಿಸ್ಥಿತಿ? ಮರೆತವ್ರಿಗೆ ಬಂಧನ. ಬಂಧನ ಅಂದ್ರೆ ಹೆಂಗ ಇದು ಮಾಡ್ತೀರಿ? ಮರೆತವರಿಗೆ ಬಂಧನ ಅಂದ್ರೆ ಹೆಂಗ? ಪರಮಾನಂದ ಪ್ರಾಪ್ತಿ ಬದಲಿ ಅವ್ರದ್ದು ಏನಿರ್ತದ? ಪರಮಾನಂದ ನಿವೃತ್ತಿ. ಒಳಗತ್ತದಲ್ಲಿ ಮಾತು. ಪರಮಾನಂದ ನಿವೃತ್ತಿ. ಅವ್ರಿಗೆ ಅವ್ರ ಜನ್ಮಕ್ಕೆ ಪರಮಾನಂದ ಇಲ್ಲ, ಬಂಧನಕ್ಕೊಳಗಾಗ್ತಾರ. ಪರಮಾನಂದ ನಿವೃತ್ತಿಯಾಗಿ ಸರ್ವ ದುಃಖ ಪ್ರಾಪ್ತಿ. ಪ್ರಾಪ್ತಿ. ಅಂಗ ಸಂಗಿಗಳು ಆತ್ಮ ಪರಮಾತ್ಮನನ್ನ ಮರೆತಂತ ಲೌಕಿಕರು. ಅವ್ರಿಗೆ ಏನಾರ ಅಧ್ಯಾತ್ಮ ಸಾಧನೆಗೆ ಬರ್ರಿಯಪ್ಪ, ಆತ್ಮ ಸಾಧನೆ ಚಂದ ಹೇಳ್ತಾರ, ಪಾಠ ಅದು ಬರ್ರಿ ಅಂತೇಳಿ ಏನಾರ ಕರೆದ್ರ ಅಂತವ್ರೆ ಟೈಮ್ ಇಲ್ರಿ ನಮಗ್ ಆಗಂಗಿಲ್ಲ ಅಂತ ಹೇಳ್ತಾರಲ್ಲ, ಅವರೆಲ್ಲ ಅಂಗ ಸಂಗಿಗಳು. ಅವ್ರೇನಾಗ್ಯಾರ? ಬಂಧನಕ್ಕೆ ಒಳಗಾಗ್ಯಾರ. ಅವ್ರಿಗೆ ಏನಾಗ್ಲಕತ್ತದ? ಪರಮಾನಂದ ನಿವೃತ್ತಿಯಾಗಿ ಹೋಗ್ಬಿಟ್ಟದ. ಅವ್ರಿಗೆ ಆತ್ಮಕ್ಕೆ ಒಂದು ಆತ್ಮ ಸುಖನೇ ಇಲ್ಲ. ಅವರಿಗೆ ಬರೇ ರೊಕ್ಕ 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 ರೊಕ್ಕ, ಆಸ್ತಿ 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 ಆಸ್ತಿ, ಹೊಲ ಮನಿ, ಬರೀ ವ್ಯಾಪಾರ ವ್ಯಾಪಾರ ವ್ಯಾಪಾರ, ಬರೇ ಅದ್ರಾಗೆ ಮುಳುಗಿ ಅವ್ರಿಗೆ ಲಿಂಗ ಸುಖನೇ ಇಲ್ಲ. ಬರೇ ಹಂಗ ಅದು ರೊಕ್ಕ ಜಗ್ಗಿ ಜಮಿಸಿದ್ದೇ ಒಂದ್ ಸುಖ ಅವ್ರಿಗೆ. ಅವ್ರದ್ದು ಏನಪ್ಪ ಅಂತಂದ್ರ ಬಂಧನಗಳ ಒಳಗಾಗಿ ಬಂದಿಗಳು. ಇದೇನ್ ಜೈಲ್ನಾಗ ಹಾಕಿ ಬಂಧಿಸ್ಬೇಕಂತ ಏನಿಲ್ಲ. ಜೈಲ್ನಾಗ ಹಾಕಿ ಬಂಧಿಸೋದು ಇಲ್ಲ. ಯಾರು ಆತ್ಮ ಪರಮಾತ್ಮನನ್ನ ಮರ್ತಾರ ಅವ್ರ ಬಂದಿಗಳೇ. ಬಂದಿಗಳಾಗಿ ಏನ್ ಮಾಡ್ಲಕತ್ತಾರ? ಅವ್ರದ್ದು ಪರಮಾನಂದ ನಿವೃತ್ತಿಯಾಗಿ ಸದಾಕಾಲ ಸರ್ವ ದುಃಖ ಪ್ರಾಪ್ತಿ ಆಯ್ತು ಅಂತಂದ್ರೆ ಮುಗಿತಲ್ಲ. ಯಾವ ಜೈಲ್ ಬೇಕು, ಯಾವ ಪೊಲೀಸರು ಬೇಕು? ಆ ಜೈಲ್ನಾಗಿದ್ದವ್ರಕ್ಕಿಂತ ಹೆಚ್ಚು ಕಷ್ಟ ಇರ್ತದ. ಅವ್ರು ಕೂಳ ನೀರ ಸರಿಗಿಲ್ಲ, ಟೈಮ್ ಪ್ರಕಾರ ಊಟ ಇಲ್ಲ, ಟೈಮ್ ಪ್ರಕಾರ ನಿದ್ದೆ ಇಲ್ಲ, ನೀರಡಿಕೆ ಇಲ್ಲ. ಅಂಗಡಿಯಾಗಿಂದ ಎದ್ದು ಆದ್ರೆ ಕೆಲಸ ಮಾಡೋ ಎಲ್ಲಿ ರೊಕ್ಕ ಹೊಡಿತಾನೋ ಅಂತ ಹೇಳಿಕೆ ಹುಚ್ಚ ಒಯ್ಲಕ್ ಸಹಿತ ಹೋಗಂಗಿಲ್ಲ. ಕೆಲವೊಂದು ಅಂಗಡಿಯಾಗ ಅಷ್ಟು ಗಟ್ಟಿ ಕೂತಿರ್ತಾರ ಅವ್ರು. ಒಮ್ಮೆ ಅಂಗಡಿ ಮುಚ್ಚಿದ ಮೇಲೆ ಏಕಿ ಮಾಡ್ಲಕ್ ಹೋಗ್ತಾರ ಅವ್ರು. ಫಾದರ್ ಅಂಗಡಿ ಮುಚ್ಕೊಂಡು ಹೋಗ್ತಾರ, ಬಂದ್ರ ಅಂಗಡಿ ಕರೀತಾರ, ತಾವ್ ಇದ್ರೆ ಕರೀತಾರ. ಇಂಥ ಕಷ್ಟ ಪರಿಸ್ಥಿತಿ.
ಅದು ಅವ್ರಿಗೆ ಸುಖ. ವ್ಯಾಪಾರ ಮಾಡೋನಿಗೆ ತಕ್ಕಡಿ ಕಲ್ಲೇ ಲಿಂಗ ಅಂತ, ಅವನಿಗೆ ಅದೇ ಲಿಂಗ, ಕೊಳ್ಳನ್ ಲಿಂಗ ಲಿಂಗ ಅಲ್ಲ. ಅದಕ್ಕೆ ಬಂದಿಯಾದವನಿಗೆ ಪರಮಾನಂದ ನಿವೃತ್ತಿ, ಸರ್ವ ದುಃಖ ಪ್ರಾಪ್ತಿ. ಎಲ್ಲ ರೋಗ ರುಜಿನಿ ಪಾಪ ಏನೇನದವ, ಕಷ್ಟ ನಷ್ಟ ಹಿಂಸೆ ಅಪಮಾನ ಅದ್ರಾಗೆ ಮುಳುಗಿಬಿಟ್ಟಿರ್ತಾನ. ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರ, ಅವ್ರು ಬರ್ತಾರೆ ಇಲ್ಲಿ ಬರ್ತಾರ, ಅದು ಓದ್ತದ ಇದು ಓದ್ತದ, ಬರೀ ಅದ್ರಾಗೆ ಇರ್ತಾವ. ಇವ್ರು ಹೆಂಗಿರ್ತಾನಪ್ಪ ಅಂತಂದ್ರ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಪರಮಾತ್ಮನ ಸ್ಮರಣೆ ಸಮೇತ ಬೆಳಿಗ್ಗೆ ಅವನ್ ಪೂಜೆ ಮಾಡಬೇಕು, ಪರಮಾತ್ಮನ ಪೂಜೆ ಮಾಡಬೇಕು, ಪರಮಾತ್ಮನ ಪೂಜೆ ಮಾಡಬೇಕು. ಅದು ಮನಪೂರ್ವಕವಾಗಿ ಮಾಡಬೇಕು. ಮನಪೂರ್ವಕವಾಗಿ ಮಾಡಬೇಕಾದ್ರೆ ಮುಂಜಾನೆ ಎದ್ದು ಬಡ ಬಡ ಮೈ ಮೇಲೆ 2 ತೆಂಬಿಗೆ ನೀರು ಹಾಕೊಂಡು ಒಂದಿಷ್ಟು ಈ ಬತ್ತಿ ಹಚ್ಕೊಂಡು ಒಳಗೊಂದು ಕೈಯ ಲಿಂಗ ಹಿಡ್ಕೊಂಡು ಅದಕ್ಕೊಂದಿಟ್ಟು ನೀರು ಹಾಕಿ ಒರೆಸಿ ಈ ಬತ್ತಿ ಹಚ್ಚಿ ಊದ್ಬತ್ತಿ ಬೆಳಗಿ ಓಂ ನಮಃ ಶಿವಾಯ ಅಂದ್ರೆ ಮುಗೀತು ಅಂತೇಳಿ ಹಂಗ ಮಾಡ್ಕೋಬೇಡ್ರಿ. ಒಂದ್ ಸ್ವಲ್ಪ ಪದ್ಧತಿ ಪ್ರಕಾರ ಮಾಡ್ಕೊಳ್ಳಂತ್ರಿ. ಆಧ್ಯಾತ್ಮ ಸಾಧಕರಾಗಿರಿ ಅಂತಂದ್ಮೇಲೆ ಪ್ರತಿ ಸೋಮವಾರ ನಮ್ಮ ಕಂಬಿ ಗುರುಗಳು 4 ಗಂಟೆಗೆ ರುದ್ರಾಭಿಷೇಕ ಕಲಿಸ್ತಾರ. ಕಂಬಿ ಪ್ರಕಾಶ್ ಗುರುಗಳು ಪ್ರತಿ ಸೋಮವಾರ 4 ಗಂಟೆಗೆ ರುದ್ರಾಭಿಷೇಕ ಕಲಿಸ್ತಾರ. ನಾನು ನೀನಿ ಜಾಯಿನ್ ಆಗಿ ನೋಡಿದೆ. ಅವರು ಶಾಸ್ತ್ರೋಕ್ತವಾಗಿ ಬಹಳ ಹೆವಿ ಕಲಿಯವರು ಕಲ್ಸವರು ಇಬ್ರು ಭಯಂಕರ ಗಟ್ಟಿಯಾಗಿ ಹೈರಾಣ ಅಲಕತ್ತಿದ್ರು. ಅಂತಹ ಪರಿ ನಮಗೆ ಬೇಕಾಗಿಲ್ಲ. ನಮಗೆ ಸರಳ ರುದ್ರಾಭಿಷೇಕ ಬೇಕು. ಲಿಂಗ ಪೂಜೆ ಮಾಡ್ಕೊಳ್ಳೋದೆ ಒಂದ್ ಸ್ವಲ್ಪ ಡೀಟೇಲ್ ಆಗಿ. ಹೂವ ಸುಮ್ಮಂಗೆ ಇಟ್ಬಿಡ್ತೀವಿ ಮೂಕ್ಲಿಂತ. ಆ ಹೂವ ಇಡೋಕೆ ಒಂದು ಮಂತ್ರ ಅದ, ಮತ್ತೆ ಊದ್ಬತ್ತಿ ಬೆಳಗಾಗ ಒಂದು ಮಂತ್ರ ಅದ, ಮಂಗಳಾರತಿ ಮಾಡಾಗ ಒಂದು ಮಂತ್ರ ಅದ, ನೈವೇದ್ಯ ಮಾಡಾಗ ಒಂದು ಮಂತ್ರ ಅದ, ದಕ್ಷಿಣೆ ಇಡೋದಕ್ಕೊಂದು ಮಂತ್ರ ಅದ. ಅಂತ ಮಂತ್ರಗಳು ಕಲಿಸ್ರಿ. ಒಂದಿಷ್ಟು ನಮಕ ಚಮಕ ಅಂತಂದ್ರೆ ಏನದ, ಇಡೀ ವಿಶ್ವದೊಳಗೆ ಎಷ್ಟು ಪದಾರ್ಥಗಳದಾವ, ಎಷ್ಟು ವಿಷಯಗಳದಾವ, ಎಷ್ಟು ತತ್ವಗಳದಾವ ಎಲ್ಲಾನು ಲೀಸ್ಟ್ ಮಾಡ್ಯಾರದ ನಮಕ ಚಮಕದ ರುದ್ರಾಭಿಷೇಕದಾಗ. ಎಲ್ಲಾನು ಲೀಸ್ಟ್ ಮಾಡಿ ಆ ಪ್ರತಿಯೊಂದು ವಸ್ತುವನ್ನ ನಾವು ನೆನೆಸಬೇಕು. ಅವೆಲ್ಲ ತತ್ವಗಳು ಸರಿಯಾಗಿ ಕೆಲಸ ಮಾಡ್ಲಕತ್ತವ ಅಂತೇಳಿ ನಮ್ಮ ಜೀವನ ಚಲೋ ಅದ. ಒಂದ್ ಯಾವ್ದಾರ ತತ್ವ ಕೆಲಸ ಮಾಡೋದು ನಿಂದಿರ್ತಂದ್ರೆ ನಮ್ಮ ಜೀವನ ನರಕಾಗಿ ಹೋಗ್ಬಿಡ್ತದ. ಅದಕ್ಕೆ ಎಲ್ಲಾ ತತ್ವಗಳಿಗೆ ನೆನೆಸಿ 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 ನಮಕ ಚಮಕ ಹೇಳೋದು ಕಲಿಬೇಕು. ಈ ಪೂಜಾ ಮಂತ್ರಗಳು ಮಾಡಬೇಕು. ಅವು 5 ಬಟ್ಟಲ 11 ಬಟ್ಟಲದಾಗ ಅವು ಬೇರೆ ಬೇರೆ ಹಾಲು ಮೊಸರು ಪಂಚಾಮೃತ ಅವು ಏನೇನಿರ್ತಾವಲ್ಲ ಅವು ಒಂದಿಷ್ಟು ಕಲಿಸ್ತಾರ. ಆಮೇಲೆ ಒಂದಿಷ್ಟು ಕಲಶ ಪೂಜಾ ಗಣಪತಿ ಪೂಜಾ ಇಷ್ಟು ಕಲಿಸ್ತಾರ. ಇದಿಷ್ಟು ಸಮೇತ ಪ್ರತಿನಿತ್ಯ ರುದ್ರಾಭಿಷೇಕ ಸಮೇತ ಸಂಕ್ಷಿಪ್ತ ರುದ್ರಾಭಿಷೇಕ ಸಮೇತ ಲಿಂಗ ಪೂಜೆ ಮಾಡ್ಕೊಳ್ಳೋದು ಮಾಡ್ರಿ. ನೀವು ಸೋಮವಾರ ತಪ್ಪಿಸ್ಬೇಡ್ರಿ. ಪ್ರತಿ ದಿನನೂ 4 ಗಂಟೆಗೆ ಒಂದೇನಾರ ಸ್ಪೆಷಲ್ ಇದ್ದೇ ಇರ್ತದ. 4 ಗಂಟೆಗೆ ಮುಂಜಾನೆ 10-15 ಮಂದಿ ಬರ್ತೀರಿ, ಸಂಜೆ 4 ಗಂಟೆಗೆ ಒಂದು 5-6 ಮಂದಿನೇ ಬರ್ತೀರಿ. ಹಂಗ ಮಾಡಬಾರದು. ಉಳಿದ ದಿವಸ ಎಲ್ಲ ನಮ್ಮ ಲಿಂಕೇ ಇರ್ತದ. ಕಲ್ಯಾಣಪ್ಪ ಅವ್ರ ಲಿಂಕ್ನಾಗೆ ನಡೀತದ. ಸೋಮವಾರ ಒಂದು ಅವ್ರ ಲಿಂಕ್ ಬೇರೆ ಇರ್ತದ. ಅದು ನೋಟಿಸ್ ಮಾಡ್ತೀವಿ. ಅದಕ್ಕೆ ಆ ಲಿಂಕ್ ಹಾಕಿ ನೋಟಿಸ್ ಮಾಡಿ ಕೊಡ್ತೀವಿ. ಆ ನೋಟಿಸ್ ತಗೊಂಡು ನೀವೇನ್ ಮಾಡಬೇಕು, ಸಂಕ್ಷಿಪ್ತ ರುದ್ರಾಭಿಷೇಕ ಸಮೇತ ಲಿಂಗ ಪೂಜೆ ಮಾಡ್ಕೊಳ್ಳೋದು ಮಾಡ್ರಿ. ನೀವೆಲ್ಲರೇ ಹೋಗಿ ಯಾರ ಮನೆಗಾರ ಕೂತ್ ಲಿಂಗ ಪೂಜೆ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಅವಾ ಬಾಬಾ ಇವ್ರೇನಪ್ಪ ಜಗದ್ಗುರುಗಳಗತ್ಲೆ ಮಾಡ್ತಾರಲ್ಲಪ್ಪ. ಚಂದ ಏನ್ ಮಾಡ್ಬೇಕು, ಕಟಲ್ ಕುಟಲ್ ಕಡಾವಿಗಳು ತಗೋಬೇಕು. ಅವು ತಗೋಬೇಕು. ಆಮೇಲೆ ಒಂದ್ ಏನ್ ಮಾಡ್ಬೇಕು, ಕಡಾವಿಗೆ ಅಂದ್ರೆ ಗೊತ್ತಾಯ್ತಿಲ್ಲ, ಗೊತ್ತಾಯ್ತಾ ಇಲ್ಲ? ಕಡಾವಿಗೆ ಅಂದ್ರೆ ಎದಕ್ಕಂತೀರಿ? ಏನ್ರಿ ಕಡ ಎಲ್ಲ ಕಡಾವಿಗೆ ಅಂತಂದ್ರೆ ಕಾಲಾಗ ಹಾಕೊಳ್ಳೋ ಸ್ವಾಮಿಗಳು ಹಾಕತ್ತಾರಲ್ಲ, ಕಟಲ್ ಕುಟಲ್. ಅವು 1-2 ತಗೋಬೇಕು. ಆಮೇಲೆ ಒಂದ್ ದೊಡ್ಡದು ಕಾವಿ ವಸ್ತ್ರ ತಗೋಬೇಕು. ಹೆಗಲ್ ಮೇಲೆ ಹಾಕೊಳಕ್ ಒಂದ್ ಸಣ್ಣ ವಸ್ತ್ರ ತಗೋಬೇಕು. ಸ್ನಾನ ಮಾಡಿದ್ಮೇಲೆ ಅವು ಹಾಕೊಂಡು ದೇವ್ರ ಮನೆಗೆ ಬರ್ಬೇಕು. ರುದ್ರಾಭಿಷೇಕ ಸಮೇತ ಇಷ್ಟಲಿಂಗ ಪೂಜೆ ಮಾಡ್ಬೇಕು. ಮೊದಲೇ ದೇವ್ರ ಮನೆ ಎಲ್ಲ ತೊಳೆದಿಟ್ಟಿರ್ಬೇಕು.
ದೀಪ ಗೀಪ ಎಲ್ಲ ಮೊದಲೇ ಹಚ್ಚಿ ತಯಾರು ಮಾಡಿ ಸೀದಾ ಪೂಜಾಕ್ ಬರ್ಬೇಕು. ನಿಮ್ ಪೂಜೆ ಮಾಡ್ಕೊಳಕ್ ಮಂದಿ ಹಣ ಎತ್ತಬಾರದು. ಎಣ್ಣೆ ಹಾಕ್ಬಾ, ದೀಪ ಹಚ್ಚಬಾ, ಗಂಧ ತೀಡ್ಬಾ, ನಿಮ್ ಪೂಜೆ ನೀವೇ ಮಾಡ್ಕೋಬೇಕು. ಅದಕ್ಕೊಬ್ಬರು ಸೇವಕರನ್ನ ಬಳಸ್ಕೋಬಾರದು. ಹೆಣ್ತಿ ಗಂಡನ ಬಲ್ಲಿ ಹೋಗ್ಬೇಕಾದ್ರ ಇನ್ನೊಬ್ಬರು ಸೇವೆ ತಗೊಂಡು ಹೋಗ್ತಾಳೇನ? ಅಲ್ಲಿ ತಾವ್ ಒಬ್ಬಾಕಿನ ಹೋಗ್ತಾಳ ಇಲ್ಲ? ಏನ್ ಸಂಗತಿ ಇನ್ನೊಬ್ಬರು ಗೆಳತಿ ಕರ್ಕೊಂಡು ಹೋಗ್ತಾಳ? ಅದೇ ರೀತಿ ನೀವು ನಿಮ್ ಗಂಡನ ಬಲ್ಲಿ ಹೋಗ್ಬೇಕಾದ್ರೆ ಒಬ್ಬರೇ ಹೋಗ್ಬೇಕು. ಎಲ್ಲ ಸೇವೆ ನೀವೇ ಮಾಡಬೇಕು. ಶರಣ ಸತಿಯಾಗಿ ಲಿಂಗಪತಿಯಾಗಿ ಎಲ್ಲಾ ಕೆಲಸ ನೀವೇ ಮಾಡಬೇಕು. ಮೊದಲೇ ಎಲ್ಲ ಪೂರ್ವ ಸಿದ್ಧತೆ ಮಾಡಬೇಕು. ಅದಕ್ಕೆ ಲಿಂಗ ಪೂಜೆಗೆ ಒಂದು ಟೈಮ್ ಕೊಡಬೇಕು. ಕರ್ಮ ಬಹಳ ಮುಖ್ಯ ಅದ. ಕರ್ಮಕಾಂಡ ಅಥವಾ ಕ್ರಿಯಾಕಾಂಡ, ವೀರಶೈವರ ಕ್ರಿಯಾಕಾಂಡ ಅಂತಾರ, ಅದಕ್ಕೆ ಕರ್ಮಕಾಂಡ ಅಂತಾರ ವೇದಾಂತಿಗಳು. ಏನಂದ್ರೂ ನಿಮ್ಮ ಶರೀರವನ್ನ ಆ ಲಿಂಗ ಪೂಜೆಗೆ ಬಳಸಬೇಕು. ಕೂಡಲ ಸಂಗಮ ದೇವರನ್ನು ಒಲಿಸ ಬಂದ ಪ್ರಸಾದ ಕಾಯವನ್ನ ಕೂಡಲ ಸಂಗಮ ದೇವರಿಗಾಗಿ ಬಳಸಬೇಕು. ಯಾವಾಗ ಮಾಡಬೇಕು? ಗಾಂಧಾರಿ ಮಾಂಧಾರಿ ಎಂಬ ಗಾಢ ಅಂಧಕಾರ ಮಹಾ ಅಂಧಕಾರದಲ್ಲಿ ಪೂಜಿಸು ಲಿಂಗವ. ಲಿಂಗ ಪೂಜೆ ಯಾವಾಗ ಮಾಡ್ಕೋಬೇಕಂದ್ರ ಹೊತ್ತ ಮೇಲೆ ಕೂತ್ ಮಾಡಿದ್ರೆ ಪೂಜೆ ಅಲ್ಲದು. ಬೆಳಕಾದ್ಮೇಲೆ ಓದ್ತಾಳೇನೆ ಹೆಂಡತಿ ಗಂಡನ ಬಲ್ಲಿ? ಕತ್ತಲಿದ್ದಾಗ ಓದ್ತಾಳ ಇಲ್ಲ? ಹಂಗೆ ಇಲ್ಲಿ ಸಹಿತ ಶರಣ ಸತಿ ಲಿಂಗ ಪತಿ ಬಲ್ಲಿ ಹೋಗ್ಬೇಕಾದ್ರೆ ಇದನ್ನು ಬೆಳಕಿದ್ದಾಗ ಮಾಡ್ಕೊತ್ ಕುಂದ್ರದಲ್ಲ. ನಸಿಕ್ನಾಗ ಹೋಗ್ಬೇಕು. 3:30, 4, 5 ಮುಗಿಬೇಕು. ಗಾಂಧಾರಿ ಮಾಂಧಾರಿ ಎಂಬ ಗಾಢ ಅಂಧಕಾರ ಮಹಾ ಅಂಧಕಾರದಲ್ಲಿ ಪೂಜಿಸು ಲಿಂಗವ. ದುಂಬಿ ಬಂದು ಪುಷ್ಪವ ಮಾಲಿನ್ಯ ಮಾಡದ ಮುನ್ನ ಪೂಜಿಸು ಲಿಂಗವ. ಯಾವ ಹುಳಗಳು ಎದ್ದಿರಬಾರದು, ಆ ಹೂವುಗಳ ಮೇಲೆ ಕುಂತಿ ಅಂಜಲು ಮಾಡಿರಬಾರದು. ಅಂತ ಹೂವ ಪತ್ರಿ ತಗೋಬೇಕು. ಮತ್ತೇನ್ ಮಾಡ್ಬೇಕು? ಕಾಡ ನವಿಲು ಒದರದ ಮುನ್ನ, ಊರ ಕೋಳಿ ಕೂಗದ ಮುನ್ನ ಪೂಜಿಸು ಲಿಂಗವ. ಎಷ್ಟು ತಿಳಿಸಿ ಹೇಳ್ಯಾರ ಬಸವಣ್ಣವ್ರು ಅಂತಂದ್ರ, ಕಾಡ ನವಿಲು ಒದರಿರಬಾರದು, ಇನ್ನ ಮಕ್ಕೊಂಡಿರ್ಬೇಕದು. ಊರ ಕೋಳಿ ಕೂಗಿರಬಾರದು. ಅದಕ್ಕಿಂತ ಮೊದಲು ಪೂಜಿಸು ಲಿಂಗವ. ಮುಂಜಾನೆ ಹೊತ್ತೊಂಟು 5 ಗಂಟೆ ಸುಮಾರಿಗೆ ಮೈಕ್ ಸ್ಪೀಕರ್ ಹಚ್ಚಿ ಏನ್ ಬರ್ತದ? ಗೋವನ್ನು ಕೊಂದು ತಿಂಬುವ ಪಾಪಿಯ ಧ್ವನಿ ಕೇಳಿಸ್ತದ ಸ್ಪೀಕರ್ನಾಗ. ಅದಕ್ಕೆ ಗೋವನ್ನು ಕೊಂದು ತಿಂಬುವ ಪಾಪಿಯ ಧ್ವನಿ ಕೇಳದ ಮುನ್ನ ಪೂಜಿಸು ಲಿಂಗವ. ಯಾವ ಕಾಲದಾಗ ಹೇಳಿ ಹೋಗ್ಯಾರ್ರಿ ಇದು ಮಾತ? ವಚನ ಸಾಹಿತ್ಯ ಅದ. ಆ ಪಾಪಿಯ ಧ್ವನಿ ಕೇಳೋದಕ್ಕಿಂತ ಮೊದಲು ನೀನು ಲಿಂಗ ಪೂಜೆ ಮುಗಿಬೇಕು. ನೀನ್ ಯಾವಾಗ ಮುಂಜಾನೆ ಫಸ್ಟಿಗೆ ಆ ಪಾಪಿ ಧ್ವನಿನೇ ಕೇಳದಿ ಅಂತಂದ್ರ ನೀನೇ ಆ ಲಿಂಗ ಪೂಜೆ ಮಾಡ್ಕೊತೀಯ ನಡ್ಯಾಕ. ಮತ್ತ ಏನ್ ಹೇಳಿದ್ರು? ಗಾಂಧಾರಿ ಮಾಂಧಾರಿ ಎಂಬ ಕಾಡ ಅಂಧಕಾರ ಮಹಾ ಅಂಧಕಾರದಲ್ಲಿ ಪೂಜಿಸು ಲಿಂಗವ. ಕಾಡ ನವಿಲು ಒದರದ ಮುನ್ನ, ಊರ ಕೋಳಿ ಕೂಗದ ಮುನ್ನ ಪೂಜಿಸು ಲಿಂಗವ. ದುಂಬಿಗಳು ಬಂದು ಪುಷ್ಪ ಪತ್ರಗಳ ಮಾಲಿನ್ಯ ಮಾಡದ ಮುನ್ನ ಪೂಜಿಸು ಲಿಂಗವ. ಎಂಜಲು ಮಾಡದ ಮುನ್ನ ಪೂಜಿಸು ಲಿಂಗವ. ಗೋವನ್ನು ಕೊಂದು ತಿಂಬುವ ಪಾಪಿಯ ಧ್ವನಿ ಕೇಳದ ಮುನ್ನ ಪೂಜಿಸು ಲಿಂಗವ. ಅಂದೇನ್ ಮಾಡ್ಯಾರ? ಒಡನೆ ಮಲಗಿರ್ದ ಸತಿಯನ್ನ ಎಬ್ಬಿಸದೆ ಪೂಜಿಸು ಲಿಂಗವ. ಅಕ್ಕಿನ ಎಬ್ಬಿಸ್ಲಕ್ ಹೋಗಬೇಡ. ನೀನು ನಿನ್ನ ಗಂಡನ ಮೇಲೆ ಹೋಗ್ಬೇಕಾದ್ರೆ ಇನ್ನೊಬ್ರು ಸಹಾಯ ಎದಕ್ ಬೇಕು? ನೀ ಲಿಂಗ ಪೂಜೆ ಮಾಡ್ಕೋಬೇಕಾದ್ರೆ ಒಂದು ಚೂರು ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡ. ನಿನ್ನ ಪೂಜೆ ನೀನೇ ಮಾಡ್ಕೋಬೇಕು. ಅದು ಏನ್ ಮಾಡ್ತಿ ಹೆಂಗ್ ಮಾಡ್ತಿ ನಿನಗೆ ಬಿಟ್ಟದ್ದು. ಕಂಬಿ ಗುರುಗಳು ಕಲಿಸ್ತಾರ, ನೀವು ಮಾಡ್ಬೇಕಷ್ಟೇ ಟ್ರೈನಿಂಗ್. ಅದಕ್ಕೆ ಸಂಕ್ಷಿಪ್ತ ರುದ್ರಾಭಿಷೇಕ ಸಮೇತವಾಗಿ ಲಿಂಗ ಪೂಜೆ ಮಾಡ್ಕೊಳ್ಳೋಂಥದ್ದು. ನಾಳೆ ಸೋಮವಾರಲಿಂತ ಸ್ವಲ್ಪ ಅವಕ್ಕೆಲ್ಲ ಬುಕ್ಸು ಅಥವಾ ನೋಟ್ಸ್ ಕೊಡ್ತಾರ. ಮಂತ್ರಗಳು ಹೇಳೋದು ಅದು ಕಲ್ತು ಸರಳ ಮಾಡಿ ಸರಳ ರುದ್ರಾಭಿಷೇಕ ಸಮೇತ ಲಿಂಗ ಪೂಜೆ ಮಾಡ್ಕೋಬೇಕು. ನಮ್ಮ ಜಾಲಹಳ್ಳಿ ಮಠದ ಗುರುಗಳು ಪ್ರತಿನಿತ್ಯ ಡಿಟೇಲ್ ಅದೇನೋ ಸ್ವರಯುಕ್ತ ರುದ್ರ ಅಂತಾರ. ಅವ್ರು ಸ್ವರಯುಕ್ತ ರುದ್ರ ಸುತ್ತಮುತ್ತ 11 ಮಂದಿ ಶಿಷ್ಯರು ನಿಂತಿರ್ತಾರ. ಅವ್ರ ಇಷ್ಟಲಿಂಗ ಪೂಜೆ ಮಾಡಾಗ ರುದ್ರ ಅನ್ನೋದಕ್ಕೆ
ಅಷ್ಟು ಮಂದಿ ರುದ್ರ ಅಂತಾರೆ. ಓಸು ಮಂದಿ ಕೂಡ ರುದ್ರ ಅಂದ್ರೆ ಲಿಂಗ ಪೂಜೆ ಮಾಡ್ತಾರ, ಭಾರಿ ಮಾಡ್ತಾರ ಅವ್ರು. ಇಷ್ಟಲಿಂಗ ಪೂಜೆನೆ ಅದ್ಭುತ ಮಾಡ್ತಾರ ಅವ್ರು. ಅಷ್ಟು ಅದ್ಭುತ ಮಾಡ್ಲಿಲ್ಲ, ನಾವು ಸಿಂಪಲ್ ಮಾಡಮ್, ಸರಳ ಲಿಂಗ ಪೂಜೆ. ನಾವು ಏನ್ ಕಡಿಮೆ ಇಲ್ಲ, ನಾವು ಏನ್ ಅಮೇರಿಕದ ಒಂದು ಮರಿ ಇದ್ದಂಗಪ್ಪ, ನಾವು ಮಾಡ್ಬೇಕಷ್ಟೇ. ಅವ್ರು ಮಾಡಿದ್ದ ಅವರಿಗೆ, ನಾವು ಮಾಡಿದ್ ನಮಗ. ಹೀಗಾಗಿ ಒಡನೆ ಮಲಗಿರದ ಸತಿಯನ್ನೆಬ್ಬಿಸದೆ ಪೂಜಿಸು ಲಿಂಗವಾ ಅಂತೇಳಿ. ಏನ್ರಿ ಮುಂದ್ ಕೂತ್ ಪ್ರವಚನ ಕೇಳ್ತೀರಿ ಅಂದ್ರೆ ಎಂತಿಂತ ಟಫ್ ಕೆಲಸಗಳು ಹೇಳಕತ್ತಿರಲ್ಲ, ಇಂಥವೆಲ್ಲ ಏನ್ ಮಾಡ್ಲಕ್ ಆಗ್ತದ ಅಂತಂದ್ರೆ ಅವ್ರಿಗೆ ಸೊಲ್ಯೂಷನ್ ಕೊಟ್ಟಾರ. ಅಂತಪ್ಪ ಪೂಜೆಯ ಮಾಡಲಾಗದಿರ್ತಡೆ, ಇಂಥ ಪರಿ ಪೂಜೆ ಮಾಡ್ಲಕ್ ಆಗಲಿಲ್ಲ ಅಂತಂದ್ರೆ ಇಂತಪ್ಪ ಪೂಜೆಯ ಮಾಡಿದ ಶರಣನ ಮುಖವ ತೋರಿಸಿ ಬದುಕಿಸ ಕೂಡಲ ಸಂಗಮ ದೇವ. ಅಂತ ಪೂಜೆ ನಮಗ್ ಮಾಡ್ಲಕ್ ಆಗಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಈ ರೀತಿ ಪೂಜಾ ಮಾಡ್ಕೊಂಡು ಇರಂತ ಶರಣನ ಮುಖವಾದ್ರೂ ನೋಡಿ ಬದುಕಬೇಕು. ಅದಕ್ಕೆ ಊರಿಗೆ ಮಠಗಳು ಮಾಡಿ ಆ ಮಠದಾಗ ಸ್ವಾಮಿ ನಸಿಕನಾಗ ಎದ್ದು ಪೂಜಾ ಮಾಡಿ ಕೂತ್ ಬಿಟ್ಟಿರ್ತಾನೆ. ನಸಿಕನಾಗ ಲಿಂಗ ಪೂಜಾ ಮಾಡ್ಕೊಂಡು ಈ ಪದ್ಧತಿ ಪ್ರಕಾರ ಪೂಜಾ ಮಾಡ್ಕೊಂಡು ಕೂತಿರ್ತಾನ. ಶಿಷ್ಯನಾದವನು ಏನ್ ಮಾಡ್ಬೇಕು? ಆ ಗುರುವಿನ ಮಠಕ್ಕೆ ಹೋಗಿ ಗುರುವಿಗೆ ನಮಸ್ಕಾರ ಮಾಡಿ ಗುರುವಿನ ಆಶೀರ್ವಾದ ತಗೊಂಡು ಅವನು ಮಾಡಿದ ಲಿಂಗ ಪೂಜಾ ಪುಣ್ಯ ಇವನು ಪಡ್ಕೊಂಡು ಬರ್ಬೇಕು. ಇದು ಪದ್ಧತಿ ಹಾಕ್ಯಾರ. ಈ ಪದ್ಧತಿ ರುದ್ರ ಕಲಿತೀರಪ್ಪ? ರುದ್ರ ಅಂದ್ರೆ ಏನಿಲ್ಲ, ಅಳೋದಂತ. ರುದ್ರ ಅಂದ್ರೆ ಅಳೋದು, ಕಣ್ಣೀರ್ ಹಾಕೋದು. ಎದ್ರ ಸಲ ಕಣ್ಣೀರ್ ಹಾಕೋದು? ಮೋಕ್ಷ ಆಗ್ಲಿಲ್ಲ ನನಗ, ಇಷ್ಟು ವರ್ಷ ಆಯ್ತು, ನನಗೆ ಆದಷ್ಟು ಬೇಗ ಮೋಕ್ಷ ಆಗ್ಬೇಕು, ಪರಮಾನಂದ ಪ್ರಾಪ್ತಿ ಆಗ್ಬೇಕು, ಸರ್ವ ದುಃಖ ನಿವೃತ್ತಿ ಆಗ್ಬೇಕಂತೇಳಿ ಗೋಳಾಡಿದ್ದೆ ರುದ್ರ. ಆ ಗೋಳಾಟದ ಸಂಕೇತವಾಗಿ ನಿಮ್ಮದು ಅಭಿಷೇಕ, ಕಣ್ಣೀರಿನ ಅಭಿಷೇಕ ಲಿಂಗಕ್ಕೆ ಮಾಡಬೇಕು. ಅದೇ ರುದ್ರಾಭಿಷೇಕ. ದುಃಖ ಯಾವಾಗ ನನಗಿದಾಗ್ತದ, ಯಾವಾಗ ನನಗಿದಾಗ್ತದ, ಮೋಕ್ಷ ಆಗ್ತದ, ಯಾವಾಗ ಪರಮಾನಂದ ಪ್ರಾಪ್ತಿ ಆಗ್ತದೆ, ಯಾವಾಗ ದುಃಖ ನಿವೃತ್ತಿ, ಅದ್ರ ಬಗ್ಗೆ ಕಷ್ಟನೇ ಇಲ್ಲ, ದುಃಖನೇ ಇಲ್ಲ, ಆರಾಮದೀವಿ ನಾವು. ಮೋಕ್ಷ ಆದ್ರೆ ಆಗಲಕ್ಕ, ಬಿಟ್ರೆ ಬಿಡಲಕ್ಕ, ಸುಮ್ ಆರಾಮ್ ದಿನ ಉಣ್ಕೋತ್ ತಿನ್ಕೋತ್ ಪ್ರಾಣಿಗಳಿಗತ್ಲೆ ಬದುಕಿದ್ರೆ ಅದಕ್ಕೆ ಬರ್ತದೆ. ಅದಕ್ಕಿದು ಅಂಗ ಸಂಗಿಯಾದವಂಗೆ ಲಿಂಗ ಸಂಘವಿಲ್ಲ, ಲಿಂಗ ಸಂಗಿಯಾದವಂಗೆ ಅಂಗ ಸಂಘವಿಲ್ಲ, ಅಂಗ ಸಂಘವೆಂಬುದೇ ಅನಾಚಾರ, ಲಿಂಗ ಸಂಘವೆಂಬುದೇ ಸದಾಚಾರ. ಪರಮಾತ್ಮನನ್ನ ನೆನೆಸ್ಕೊತ ಬದುಕದೇ ಸದಾಚಾರ, ಅವನಿಗೆ ಮರ್ತಿದ್ದೇ ಅನಾಚಾರ. ಅದಕ್ಕೆ ಅವನಿಗೆ ಮರ್ತರೆ ಏನಾಗ್ತದ? ಅನ್ಯಾಯ, ಅನೀತಿ, ಅಧರ್ಮ ಇವೆಲ್ಲ ಚಾಲು ಆಗ್ತಾವ. ಅವನನ್ನು ಅರಿತವಂತಂದ್ರ ಒಂದು ಒಳ್ಳೆ ಜೀವನ, ಒಳ್ಳೆ ಮಾರ್ಗ, ಒಳ್ಳೆ ಆನಂದ, ಮೋಕ್ಷದಾಯಕ ಮಾರ್ಗದೊಳಗೆ ಇರ್ತೀವಿ ನಾವು. ಗುಡ್ ಪಾತ್ ಆಫ್ ಲಿವಿಂಗ್, ಒಳ್ಳೆ ಮಾರ್ಗದಾಗ ನಾವಿರ್ತೀವಿ. ಹಿಂಗಾಗಿ ಅಂಗ ಸಂಗಂ ಬಿಟ್ಟು ಲಿಂಗ ಸಂಘವಾಗಿರಬೇಕು. ನಮ್ಮ ಕೂಡಲ ಚನ್ನ ಸಂಗಯ್ಯನಲ್ಲಿ ನೀವು ಈ ಸಾಧನೆ ಮಾಡ್ತೀರಿ ಅಂತಂದ್ರ ಹಿಂಗಿರ್ಬೇಕು ನೋಡಪ್ಪ ಅಂತ ಹೇಳಿದ್ರು. ಏನಾರ ಡೈಜೆಸ್ಟ್ ಆಯ್ತಾ? ಹತ್ತುತ್ತಾ ಒಂದ್ ಸ್ವಲ್ಪ ಏನಾರ ಉಪಯೋಗ ಆಯ್ತಾ? ಕರ್ಮ, ಉಪಾಸನೆ, ಜ್ಞಾನ ಮೂರೂ ನಡಿಬೇಕು. ಪೂಜಾನೂ ಮಾಡಬೇಕು, ಧ್ಯಾನನೂ ಮಾಡಬೇಕು, ಜ್ಞಾನನೂ ಮಾಡಬೇಕು. ಕರ್ಮ ಎದಕ್ ಮಾಡಬೇಕು ಅಂತಂದ್ರ ಪಾಪ ಕಳ್ಕೊಳಕ್. ಏನು ಪಾಪ ಮಾಡಿ ಬಂದೀವಿ ಅವಕ್ಕೆಲ್ಲ ಮಲದೋಷ ಅಂತಾರ. ಅದು ಏನಾಗ್ತದ? ನಿರ್ಮಲ ಚಿತ್ತ ಆಗ್ತದ. ಪಾಪ ಮಾಡಿದ್ದಕ್ಕೆ ಏನಾಯ್ತು? ಆ ಪಾಪದ ಸಂಸ್ಕಾರಗಳು ನಮ್ಮೊಳಗಿರ್ತಾವ. ಆ ಸಂಸ್ಕಾರಗಳು ಕಳ್ಕೊಳ್ಳೋದಕ್ಕ ಕರ್ಮ ಮಾಡಬೇಕು. ಮತ್ತ ಮನಸ್ಸು ಚಂಚಲ ಇರ್ತದ. ಅದು ಮಾಡ್ಲೆ, ಇದು ಮಾಡ್ಲೆ, ಆ ಕಡೆ ಒಲೆ, ಈ ಕಡೆ ಒಲೆ ಅಂತೇಳಿ ಅದಕ್ಕೇನ್ ಮಾಡ್ಬೇಕು?
ಧ್ಯಾನ ಮಾಡಬೇಕು. ಧ್ಯಾನ ಮಾಡೋದ್ರಿಂದ ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ, ನಿರ್ಮಲ ಚಿತ್ತ ಇದ್ರೆ ಮಾತ್ರ ಮೋಕ್ಷ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ವಿವೇಕ ವೈರಾಗಿಗಳಾಗಿ ಸಮಾಧಿ ಷಟ್ ಸಂಪತ್ತಿಯಾಗಿ ಮುಮುಕ್ಷತ್ವ ಹೊಂದಿ ಗುರುವಿನ ಬಳಿ ಬಂದು ಹೇಳಿದ್ದೆಲ್ಲ ಕೇಳಿ ತತ್ವ ಪದಾರ್ಥ ಶೋಧನ ಮಾಡಿ ಮೋಕ್ಷ ಹೊಂದಲಕ್ಕ ದಾರಿ ಸಿಗ್ತದ. ಹಿಂಗಾಗಿ ಕರ್ಮನೂ ಮಾಡಬೇಕು, ಉಪಾಸನೆ ಮಾಡಬೇಕು, ಜ್ಞಾನನೂ ಕೇಳಬೇಕು. ಇವು ಮೂರು ಮನುಷ್ಯ ಮಾಡಬೇಕಾದ ಮುಖ್ಯ ಕರ್ತವ್ಯಗಳು. ಅದಕ್ಕೆ ಬಸವಣ್ಣವ್ರು ಕಾಯವೇ ಕೈಲಾಸ ಅಂತಂದ್ರು. ಆ ಕಾಯವೇ ಕೈಲಾಸ ಹೋಗಿ ಹೊಟ್ಟಿ ತಿಪ್ಪಲಿಗೆ ಕೂಳು ಸಂಪಾದಿಸೋದಕ್ಕೆ ಕಾಯಕ ಅಂದು ಕಾಯಕವೇ ಕೈಲಾಸ. ಕೂಳಿನ ದಾರಿಗೆ ಮೋಕ್ಷದ ದಾರಿ ಬದಲಿ ಕೂಳಿನ ದಾರಿಗೆ ಕಾಯಕ ಅಂತೇಳಿ ಅದ್ರಾಗ ಒಂದು ಕ ಸೇರಿಸ್ಬಿಟ್ರ. ಬಸವಣ್ಣವ್ರು ಹೇಳಿದ್ದ ಅಲ್ಲದು, ಬಸವಣ್ಣವ್ರು ಹೇಳಿದ್ದು ಕಾಯವೇ ಕೈಲಾಸ. ಆಧ್ಯಾತ್ಮ ಸಾಧನೆ ಬಿಟ್ರು ಅದೇನು ಕೂಲಿ ಕಾರ್ಮಿಕರನ್ನು ಕೂಳಿಗೆ ದುಡಿತಾರ, ದನ ಕರುಗಳು ಸಹಿತ ಹೊಟ್ಟಿ ತುಂಬಿಸ್ಕೊಳಕ್ ಮೇಯ್ತವ ಇಲ್ಲ. ಕಾಯಕ ಅಲ್ಲದು. ಅದು ಕಾಯಕ ಅನ್ನೋದೇ ಭಾರಿ ದೊಡ್ಡದು ಹೈಲೈಟ್ ಮಾಡಿಬಿಟ್ರು. ಓಕೆ, ಕಾಯವೇ ಕೈಲಾಸ, ಒಳಗಿರುವ ಆತ್ಮವೇ ಪರಮಾತ್ಮ. ಇದನ್ನ ಅರಿತರ ಸಾಕು. ಮುಂದೇನ್ ಮಾಡೋದು? ಮಡಕೆಯೊಳಗೆ ನೀರ ತುಂಬಿದರೆ ಮಡಕೆಯೊಡೆದು ನೀರು ಹೋಯಿತಲ್ಲ. ಒಡಲ ಒಳಗೆ ಅರಿವಿಲ್ಲದೆ ದೇವನ ಪೂಜಿಸಿದರೆ ದೇವನು ಇಲ್ಲ, ಪೂಜೆಯೂ ಇಲ್ಲ. ನೋಡ ಗುಹೇಶ್ವರ. ಸುಡದ ಮಣ್ಣಿನ ಮಡಕೆಯೊಳಗೆ ನೀರ ತುಂಬಿದರೆ ಮಡಕೆಯು ಒಡೆದು ನೀರು ಹೋಯಿತಲ್ಲ. ಒಡಲ ಒಳಗೆ ಅರಿವಿಲ್ಲದೆ ದೇವನ ಪೂಜಿಸಿದರೆ ದೇವನು ಇಲ್ಲ, ಪೂಜೆಯೂ ಇಲ್ಲ. ನೋಡ ಗುಹೇಶ್ವರ.
ಪೂಜೆಯೇ ಮಾಡುವ ಜಪತಪದ ಆಡಂಬರ ಶೂನ್ಯ ನೋಡ ಗುಹೇಶ್ವರ ಸುಡದ ಮಣ್ಣಿನ ಮಡಕೆಯೊಳಗೆ ನೀರ ತುಂಬಿದರೆ ಮಡಕೆಯು ಒಳೆದು ನೀರು ಹೋಯಿತಲ್ಲ ಒಡಲ ಒಳಗೆ ಅರಿವಿಲ್ಲದೆ ದೇವನ ಪೂಜಿಸಿದರೆ ದೇವನಿಲ್ಲ ಪೂಜೆಯೂ ಇಲ್ಲ ನೋಡ ಗುಹೇಶ್ವರ ಕಾಯವೆಂಬ ಕುಂಭವನು ಜ್ಞಾನದಗ್ನಿಯಲ್ಲಿ ಸುಟ್ಟು ಅರಿವೆಂಬ ಜಲವ ತುಂಬಿ ನಿಲ್ಲಿಸಬೇಕು ಅರಿವೇ ಆಚಾರವಾಗಿ ಆತ್ಮವೇ ಲಿಂಗವಾದಾಗ ಅನಘ ಪ್ರಕಾಶ ನೀನೇ ಕಣ ಗುಹೇಶ್ವರ ಸುಡದ ಮಣ್ಣಿನ ಮಡಕೆಯೊಳಗೆ ನೀರ ತುಂಬಿದರೆ ಮಡಕೆ ಒಡೆದು ನೀರು ಹೋಯಿತಲ್ಲ ಒಡಲ ಒಳಗೆ ಅರಿವಿಲ್ಲದೆ ದೇವನ ಪೂಜಿಸಿದರೆ ದೇವನು ಇಲ್ಲ ಪೂಜೆಯೂ ಇಲ್ಲ ನೋಡ ಗುಹೇಶ್ವರ ಹೆಂಗದ್ರಿ? ಚಲೋ ಅದ್ರಿ ಹಾಡ? ಯಾರ್ದು ಅದ ಹಾಡ? ಯಾರ್ದು? ಅದೇ ಮತ್ತ ಗುಹೇಶ್ವರ ಅನ್ನೋನು ಪ್ರಭುದೇವರ ಅನ್ನೋದು ಕಲ್ತು ಬಿಟ್ರಿ. ಪ್ರಭುದೇವರ ವಚನ ಅಲ್ಲವು, ಯಾವನೋ ಬೇರೆ ಬರೆದದ್ದು. ಪ್ರಕ್ಷಿಪ್ತ ವಚನ. ಪ್ರಭುದೇವರ ವಚನ ಸಂಪುಟದಾಗ ಹುಡುಕಿದ್ರೆ ಅದು ಇಲ್ಲೇ ಇಲ್ಲ. ಪ್ರಕ್ಷಿಪ್ತ ವಚನ ಅದೇ ಭಾವದೊಳಗೆ ಬರೆದಿರ್ತಾರ. ವಚನಾಂಕಿತಗಳು 12ನೇ ಶತಮಾನದ ಶರಣರ ವಚನಾಂಕಿತಗಳೆಲ್ಲ ಹೈಜಾಕ್ ಮಾಡಿ ಹೊಸ ಶರಣರು ಅವ್ರ ಹೆಸರು ಮೇಲೆ ಇವ್ರು ಬರೆದು ಸೇರಿಸ್ಲಕತ್ಬಿಟ್ರಿ. ಚಲೋ ಕರೆಕ್ಟ್ ಅರ್ಥ ಇತ್ತಂದ್ರೆ ಏನ್ ತಪ್ಪವು? ಗುಹೇಶ್ವರ ಅನ್ಲಕ್ಕೆ ಏನ್ ತಪ್ಪವು? ದಾರಿ ತಪ್ಪಿಸ್ಬಾರ್ದು ಅಷ್ಟೇ, ದಾರಿ ತಪ್ಪಿಸ್ಬಾರ್ದು. ಹೃದಯ ಗುಹೆ ಒಳಗಿರಂತ ಈಶ್ವರ, ಅವನೇ ಕೂಟಸ್ಥ. ಎಷ್ಟ್ ಚಂದ ಭಾವಪೂರ್ಣವಾಗಿ ಹಾಡ್ಯಾನ ನೋಡ್ರಿ, ಎಷ್ಟ್ ಚಂದ ಸರಳ ಭಾಷೆ. ಮೈ ಬರ್ತದೆ, ಒಳ್ಳೆ ಅರ್ಥದಾಗ ಇತ್ತಂತಂದ್ರೆ ಏನ್ ತಪ್ಪದ ಹಾಡ್ಲಿ. ಪ್ರಯತ್ನ ಪಟ್ಟಾರ, ಅರ್ಥ ತಿಳ್ಕೊಂಡು ನಾವು ವಿಶ್ಲೇಷಣೆ ಮಾಡ್ತೀವಿ, ಅವರು ಹೃದಯ ತುಂಬ ಹಾಡಿರ್ತಾರೆ ಅಷ್ಟೇ. ಅದೇ ವಚನ ಓದಿ ನಾವು ವಿಶ್ಲೇಷಣೆ ಮಾಡಿರ್ತೀವಿ, ಅವರ ಅರ್ಥ ಹೇಳ್ತಾರೆ, ಹಾಡ್ಯಾರ ಅಷ್ಟೇ. ಭಾವ ತುಂಬಿ ಹಾಡ್ಯಾರು, ಬಹಳ ಚಂದ. ಓಂ ಸದ್ಗುರು ಪಂಡಿತ ಪೀತಾಂಬರಜಿಯೇ ನಮಃ. ಓಂ ಸದ್ಗುರು ಸಾಧು ನಿಶ್ಚಲದಾಸಜಿಯೇ ನಮಃ. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲದಾಸಜಿಯವರ ಕೃತಿ, ಪಂಡಿತ ಪೀತಾಂಬರ್ಜಿಯವರ ಭಾಷೆ, ಟೀಕಾ, ಅದೆಲ್ಲ ಪೀತಾಂಬರ್ಜಿ ವಿಶ್ಲೇಷಣೆ. ವಿಚಾರ ಸಾಗರದಾಗ ಇಬ್ರು ಕೆಲಸ ಮಾಡ್ಯಾರ. ಇವ್ರು ಟೀಕಾ ಬರ್ದಾರ, ಪೀತಾಂಬರ್ಜಿ ಭಾಷೆಗಳನ್ನು ಇವ್ರು ಕೊಟ್ಟಾರ, ದೋಹಾಗಳು ನಿಶ್ಚಲ್ ದಾಸ್ಜಿ ಕೊಟ್ಟಾರ.
ಹಿಂಗಾಗಿ ಇಲ್ಲಿ ಏನ್ ಹೇಳಿದ್ರು, ವಿಜ್ಞಾನವಾದಿ ಅಂತಂದ್ರೆ ಯಾವ ಕೋಶದ ಬಗ್ಗೆ ಹೇಳಕತ್ತಾರ ಈಗ? ಬುದ್ಧಿಯ ಆತ್ಮ ಅಂದ್ರೆ ಯಾವ್ದದು? ಯಾವ ಕೋಶ? ವಿಜ್ಞಾನಮಯ ಕೋಶವೇ ಆತ್ಮ ಅಂತ ಅದಕ್ಕೆ ವಿಜ್ಞಾನಮಯವಾದಿ ಅಂತಾರ ಅವನಿಗೆ. ತರಂಗ 5 ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ 265ನೇ ವಿಷಯಾಂಕ ಬುದ್ಧಿಯೇ ಆತ್ಮ ಅಂತ. 157ನೇ ದೋಹ. ಇಲ್ಲಿ ಕ್ಷಣಿಕ ವಿಜ್ಞಾನಿಗಳಂತ ಬರ್ತಾರೆ ಬುದ್ಧಿ ಒಳಗ. ಮನಸ್ಸು ಅಂತ ನಾವು ಆತ್ಮ ಅಂತೀವಿ, ಕರೆ ಮನಸ್ಸು ಇಂದ್ರಿಯಗಳಿಗೆ ಸಂಬಂಧಿಸಿದಾಗ ಮಾತ್ರ ಆ ವಿಷಯದ ಜ್ಞಾನ ಆಗ್ತದ. ಆದ್ರ ಮನಸ್ಸು ಸಂಬಂಧ ಇರಲಿಲ್ಲ ಅಂದ್ರೆ ವಿಷಯ ಜ್ಞಾನ ಆಗಲ್ಲ. ಅದೇನೋ ಖರೆ ಅದ. ಆದ್ರ ಮನಸ್ಸು ಏನ್ ಮಾಡ್ತದಂತಂದ್ರ ಎಷ್ಟು ವಿಷಯ ಜ್ಞಾನಗಳಾಗ್ತಾವ ಅಷ್ಟು ವಿಷಯ ಜ್ಞಾನಗಳಲ್ಲಿ ಅದು ಗಲಿಬಿಲಿಗೊಳ್ತದ. ಅದು ಮಾಡ್ಲೆ ಇದು ಮಾಡ್ಲೆ, ಅಲ್ಲಿಗೋಲೆ ಇಲ್ಲಿಗೋಲೆ, ಅದು ತಿನ್ಲೆ ಇದು ತಿನ್ಲೆ, ಅದು ನೋಡ್ಲೆ ಇದು ನೋಡ್ಲೆ, ಅದು ತಗೊಳ್ಳೆ ಇದು ತಗೊಳ್ಳೆ, ಅದು ಕೊಡ್ಲೆ ಇದು ಕೊಡ್ಲೆ, ಹಿಂಗ ಮನಸ್ಸು ಅದು ಏನಾಗ್ತದ ಸಂಕಲ್ಪ ವಿಕಲ್ಪಗಳಲ್ಲಿ ಮುಳುಗಿರ್ತದ. ಅದಕ್ಕೆ ಸ್ವಂತ ನಿರ್ಧಾರ ತಗೊಳ್ಳಂತ ಶಕ್ತಿ ಇಲ್ಲ. ಡಿಸೈಡ್ ಮಾಡಂತ ಶಕ್ತಿ ಇಲ್ಲ. ನಿರ್ಧಾರ ತಗೊಳ್ಳಂತ ಶಕ್ತಿ ಇದ್ರೆ ಬುದ್ಧಿ ಅಂತಾರ. ನಿರ್ಧಾರ ತಗೊಳ್ಳೋ ಶಕ್ತಿ ಇಲ್ಲ ಅಂತಂದ್ರ 100 ಹೆಣ್ಣು ತೋರಿಸಿದ್ರು ಒಂದು ಮಾಡ್ಕೋಬೇಕನ್ನಂತ ನಿರ್ಧಾರ ತಗೊಳ್ಳೋ ಶಕ್ತಿ ಇಲ್ಲ ಅಂತಂದ್ರೆ ಏಸ್ ಹೆಣ್ಣು ತೋರಿಸಿದ್ರೆ ಅವನಿಗೆ ಏನ್ ಮಾಡ್ತೀರಿ? ಬುದ್ಧಿ ಇಲ್ಲ ಅಂತ. 100 ಹೆಣ್ಣದಾಗ ಒಂದನು ಮಾಡ್ಕೊಳ್ಳಂತವ್ ಇರಂಗಿಲ್ಲನ್ರಿ. ಸುಮ್ ನೋಡ್ಕೊತ ಹೋಗವನಿಗೆ ಏನಂತಾರ? ಬುದ್ಧಿ ಇಲ್ಲ ಅಂತ. ಡಿಸೈಡ್ ಮಾಡಕ ಬುದ್ಧಿ ಇರಂಗಿಲ್ಲ. ಸುಮ್ ತೋರ್ಸನ ಅಲ್ಲಿ ಹೆಣ್ಣದ ನೋಡಮ್ಮ ಹೋಗಮ್ಮ ನಡಿ ಹೋಗ್ತಾರ, ನೋಡ್ತಾರ, ಬಂದ್ಕೊಂಡ್ರ. ಬುದ್ಧಿ ಅಂದ್ರೆ ನಿಶ್ಚಯ. ತನಗೆ ತನ್ನದೇ ಆದಂತ ಎಂತ ಹೆಣ್ಣು ಬೇಕು, ಅಥವಾ ಎಂತ ಗಂಡು ಬೇಕು, ಅಥವಾ ಎಂತ ಮನಿ ಬೇಕು, ಎಂತ ಪ್ಲಾಟ್ ಬೇಕು, ಎಂತದು ತನಗೇನು ಬೇಕು ಅನ್ನೋದು ಅದ್ರ ಬಗ್ಗೆ ತನ್ನದೇ ಆದಂತದ್ದು ಒಂದು ನಿರ್ಧಾರ ಇರಲಾರದಕ್ಕ ಸುಮ್ ಹಿಂಗೆ ಹೊಂಟಿರ್ತದ ಜೀವನ. ಅದಕ್ಕೆ ಬುದ್ಧಿಗೇಡಿಗಳು ಅಂತಾರ ಅಂದ್ರೇನು? ನಿರ್ಧಾರ ಮಾಡುವ ಸಾಮರ್ಥ್ಯ ಇರಲಾರ್ದವ್ರು. ಡಿಸಿಷನ್ ಮೇಕರ್ಸ್ ಅಂತ ಇರ್ತಾರ. ಡಿಸಿಷನ್ ಮೇಕರ್ಸ್ ಕಾಲೇಜ್ನಾಗ ಪ್ರಿನ್ಸಿಪಾಲಾಗ ಒಂದೊಂದು ಡಿಪಾರ್ಟ್ಮೆಂಟಿನವರು ಬರ್ತಾರ. ಅದ್ರಾಗ 9 ಮಂದಿ ಪ್ರೊಫೆಸರ್ಸ್ ಇರ್ತಾರ. ಅಲ್ಲಿ ಮತ್ತೆ ಪ್ರಾಕ್ಟಿಕಲ್ ಮಾಡಿಸೋ ಸ್ಟಾಫ್ ಇರ್ತಾರ, ಮತ್ತೇನೇನೋ ಇರ್ತಾರ. ಹಾಂಗ ಒಂದೊಂದು ಡಿಪಾರ್ಟ್ಮೆಂಟ್ನಾಗ 20 ರಿಂದ 30 ಜನ ಸ್ಟಾಫ್ ಇರ್ತಾರ. ಅಂತವ್ರು ಎಷ್ಟು ಡಿಪಾರ್ಟ್ಮೆಂಟ್ ಇರ್ತಾವ. ಕೆಲವೊಂದು ಕಾಲೇಜ್ನಾಗ 5, 6, 8, 10, 15, 20 ಡಿಪಾರ್ಟ್ಮೆಂಟ್ಗಳನ್ನ ಇರ್ತಾವ. ಅಷ್ಟು ಡಿಪಾರ್ಟ್ಮೆಂಟ್ನವರ ಪ್ರಿನ್ಸಿಪಾಲ್ ಬಳಿ ಬರ್ತಿರ್ತಾರ. ಬಂದೊತ್ನಾಗ 1 ನಿಮಿಷಕ್ಕೊಂದು ನಿರ್ಧಾರ ತಗೋಬೇಕವ್ರು. ಇದು ಹಿಂಗ್ ಮಾಡ್ರಿ, ಅದು ಹಾಂಗ್ ಮಾಡ್ರಿ, ಹೋಗಿ ಮತ್ತ ತನಗ್ ತಿಳಿಲಿಲ್ಲ ಅಂದ್ರೆ ಹೆಂಗ್ ಮಾಡಿದ್ರೆ ಚಲೋ ಆಗ್ತದ ಅಂತೇಳಿ ಅವರಿಗೆ ಕೇಳಿ, ಹಿಂಗ್ ಮಾಡಿದ್ರೆ ಹಂಗ ಆಗ್ತದ, ಹಾಂಗ್ ಮಾಡಿದ್ರೆ ಹಿಂಗ್ ಆಗ್ತದ ಅಂತ ಹೇಳಿದ್ರೆ ಹಂಗಾದ್ರೆ ಅದು ಮುಂದೆ ನೋಡೋಣ, ಈಗ ಸದ್ಯ ಹಿಂಗ್ ಮಾಡಿದ್ರೆ ಏನೇನೋ ಹೇಳಿ ತಲೆ ಓಡಿಸ್ತಿರ್ತಾರ. ಅದು ಅಲ್ಲಿ ನಿರ್ಧಾರ ತಗೊಳ್ಳಂತ ಶಕ್ತಿ ಇರ್ಲಾರ್ದ ಅಧಿಕಾರಿಯಾಗಿ ಅಲ್ಲಿ ಕೂತ್ನಂದ್ರೆ ಏನ್ ಮಾಡ್ಬೇಕು? ಉಪಯೋಗ ಇಲ್ಲ. ಡಿಸಿಷನ್ ಅಲ್ಲೇನ್ ಕೆಲಸ ಮಾಡೋದಿರಲ್ಲ, ಬರೀ ನಿರ್ಧಾರ ತಗೊಳ್ಳೋದೇ ಒಂದ್ ಕೆಲಸ. ಬುದ್ಧಿವಂತರ ಕೆಲಸ ಅದು ಪ್ರಿನ್ಸಿಪಾಲ್ ಪೋಸ್ಟ್ ಅಂದ್ರೆ. ನಮ್ಮ ಹೆಂಗಿರ್ತಾವ, ಒಂದೇನಾರ ಮಾಡೋ ಟೈಮ್ನಾಗ ಇನ್ನೊಬ್ಬ ಬಂದ್ ಏನಾರ ಮಾತಾಡಿಸಿದ್ನಂದ್ರೆ ಡಿಸ್ಟರ್ಬ್ ಆಗ್ಲಕತ್ತದ, ಎದಕ್ ಜೀವ ತಿಂತಿ ಅಂತೀವಿ ನಾವು. ಹಂಗಿಲ್ಲ, ಅಲ್ಲಿ ಒಂದು ಕೆಲಸ 1 ನಿಮಿಷ ಅಷ್ಟೇ, ಇನ್ನೊಂದು ಕೆಲಸಕ್ಕೆ 1 ನಿಮಿಷ. ಅದು ನಡೆದಾಗ ಇದು ಡಿಸ್ಟರ್ಬ್ ಆಗ್ಲಂಗಿಲ್ಲ. ಇದು ಎಲ್ಲ ಓಸು ಹಂಗೆ ಬರ್ತಾನೆ ಇರ್ತಾವ. ನಿಮಿಷಕ್ಕೊಂದು ಡಿಸಿಷನ್ ತಗೋಬೇಕು. ಅದಕ್ಕೆ ಬುದ್ಧಿ ಅಂತಾರ. ಕ್ಷಣಿಕ ವಿಜ್ಞಾನವಾದಿಗಳು ಅಂದ್ರೆ ಬೌದ್ಧರು ಹೀಗೆ ಹೇಳುತ್ತಾರೆ. ಪಂಚಕೋಶಗಳ ಒಳಗಿರುವ ಆತ್ಮವನ್ನ ತಿಳಿಯುವ ಸಾಮರ್ಥ್ಯವಿಲ್ಲದವರು ಏನ್ ಮಾಡ್ಲಕತ್ತಾರ? ಅದರ ಮೇಲೆ ಇರುವಂತ ಅನ್ನಮಯ ಕೋಶವನ್ನೇ ಆತ್ಮ ಅನ್ಲಕತ್ತಾರ.
ಇಂದ್ರಿಯಗಳನ್ನೇ ಆತ್ಮ ಅನ್ಲಕತ್ತಾರ, ಮನವನ್ನೇ ಆತ್ಮ ಅನ್ಲಕತ್ತಾರ, ಬುದ್ಧಿಯನ್ನೇ ಆತ್ಮ ಅನ್ಲಕತ್ತಾರ. ಇದು ದೊಡ್ಡ ಸಮಸ್ಯೆ ಆಗ್ಯದ. ಇಲ್ಲಿ ಬುದ್ಧಿಯನ್ನೇ ಆತ್ಮ ಎನ್ನುವಂತ ಬೌದ್ಧರು, ಬುದ್ಧನ ಏನದು ಬೌದ್ಧರು ಹೀಗೆ ಹೇಳುತ್ತಾರೆ. ಮನದ ವ್ಯಾಪಾರ ಬುದ್ಧಿಯ ಆಧೀನವಿರುತ್ತದೆ. ಮನಸ್ಸು ಚಂಚಲ ಆಗ್ತದೆ, ಸಂಕಲ್ಪ ವಿಕಲ್ಪ ಮಾಡ್ತದೆ. ಮನಸ್ಸು ಸಂಕಲ್ಪ ವಿಕಲ್ಪ ಮಾಡ್ತದ, ಅದು ಚಂಚಲ ಆಗ್ತದೆ. ಆದಾಗ ಅದಕ್ಕೊಂದು ಸರಿಯಾದ ನಿರ್ಧಾರ ಹೇಳೋದು ಯಾವ್ದಂದ್ರೆ ಬುದ್ಧಿ. ಬುದ್ಧಿ ಅದರ ಮಾಸ್ಟರ್. ಬುದ್ಧಿಗೆ ಇಂಟಲೆಕ್ಟ್ ಅಂತಾರೆ, INTELECT, ಇಂಟಲೆಕ್ಟ್. ಬೌದ್ಧಿಕ ಅಂತಂದ್ರೆ ಬುದ್ಧಿಯನ್ನು ಇಂಟಲೆಕ್ಚುವಲ್. ಡಿಸಿಷನ್ ಅಂತೇನಂತೀರಿ, ನಿರ್ಧಾರ ಮಾಡೋದು, ಅದು ಇಂಟಲೆಕ್ಟ್ ಕೆಲಸ. ಮೈಂಡ್ ಏನದು ಸಂಕಲ್ಪ ವಿಕಲ್ಪ. ಕನ್ಫ್ಯೂಷನ್ ಅಂತಾರ ಅದಕ್ಕೆ, ಕನ್ಫ್ಯೂಷನ್. ಯಾವಾಗಲೂ ಮನಸ್ಸು ಕನ್ಫ್ಯೂಷನ್ ದಾಗ ಇರ್ತದ. ಆ ಕನ್ಫ್ಯೂಷನ್ ಬುದ್ಧಿ ಹೊರಗೆ ತರ್ತದ ಅದಕ್ಕೆ. ಆದ್ರೆ ಬುದ್ಧಿ ಎಂತದು, ಅದಕ್ಕೆ ಎಂತ ಸಂಸ್ಕಾರ ಕೊಟ್ಟಿರ್ತೀವಿ ಅಂತ ಬುದ್ಧಿ ಇರ್ತದೆ. ಎಲ್ಲ ಬುದ್ಧಿ ಚಲೋನೇ ಇರ್ತದಂತ ಅಲ್ಲ. ಒಳ್ಳೆ ಜನರ ಮಧ್ಯೆ ಇದ್ದು ಒಳ್ಳೆ ಮಾತುಗಳು ಆಡ್ಕೊತ ಒಳ್ಳೆ ದೃಶ್ಯಗಳನ್ನು ನೋಡ್ಕೊತಿದ್ರ ಬುದ್ಧಿ ಒಳ್ಳೇದಿರ್ತದೆ. ಕೆಟ್ಟ ಮಾತು, ಕೆಟ್ಟ ಆಲೋಚನೆ, ಕೆಟ್ಟ ಕೆಲಸ ಮಾಡಂತವ್ರ ಜೊತೆಗೆ ಇದ್ರೆ ಬುದ್ಧಿ ಕೆಟ್ಟದಿರ್ತವೆ. ಅದು ಕೆಟ್ಟದ್ರ ಸಂಗಟ ಇದ್ದವರು ದುಷ್ಟರ ನಿರ್ಧಾರಗಳು ದುಷ್ಟತನಕ್ಕೆ ಇರ್ತಾವ, ಒಳ್ಳೆಯವರ ನಿರ್ಧಾರಗಳು ಒಳ್ಳೆ ನಿರ್ಧಾರಗಳೇ ಇರ್ತಾವ, ಕಲ್ಯಾಣಕಾರಿ ನಿರ್ಧಾರಗಳೇ ಇರ್ತಾವ. ದುಷ್ಟರ ನಿರ್ಧಾರಗಳು ದುಷ್ಟತನ ಅಂತ ಇರ್ತಾವ. ಹಿಂಗ ಬುದ್ಧಿ ಏನದಂತಂದ್ರ ತನ್ನ ಸಂಸ್ಕಾರ ಎಂತದ್ ಹೊಂದ್ಕೊಂಡದ ಅದರಂಗ ಅದು ಮಾಡ್ತಿರ್ತಾವ. ಅದಕ್ಕೆ ಏನ್ ಹೇಳ್ತಾರ, ಬುದ್ಧಿ ಚಂದ ಇಟ್ಕೋಬೇಕು ಅಂದ್ರೆ ಒಳ್ಳೆ ಜನರ ಮಧ್ಯೆ ಇರ್ಬೇಕು, ಒಳ್ಳೆ ಮಾತಾಡ್ತಿರ್ಬೇಕು. ನಿಮ್ಮ ಮನಸ್ಸಿನಾಗ ಏನದತ್ತ ಯಾರು ನೋಡಲ್ಲ, ಆದ್ರೆ ನಿಮ್ಮ ಮಾತುಗಳು ಕೇಳ್ತಿರ್ತಾರೆ. ಅದಕ್ಕೆ ಒಳ್ಳೆ ಮಾತಾಡ್ತಿರ್ಬೇಕು. ಇನ್ನೊಂದ್ ಸ್ವಲ್ಪ ಹೊತ್ತು ನಿಮ್ ಜೊತೆಗೆ ಇರ್ಬೇಕು, ಇನ್ನೊಂದ್ ಸ್ವಲ್ಪ ಕೇಳ್ತಿರ್ಬೇಕು ಅನ್ನಂಗ ಬರ್ಬೇಕು. ಅದಕ್ಕೆ ಕ್ಷಣಿಕ ವಿಜ್ಞಾನವಾದಿಗಳು ಬೌದ್ಧರು ಹೀಗೆ ಹೇಳುತ್ತಾರೆ, ಮನದ ವ್ಯಾಪಾರ ಬುದ್ಧಿಯ ಅಧೀನವಿರುತ್ತದೆ. ಏಕೆಂದರೆ ಬುದ್ಧಿಯ ಆಕಾರವೇ ಮನವಾಗುತ್ತದೆ. ಬುದ್ಧಿಯ ಆಕಾರನೇ ಮನವಾಗುತ್ತದೆ. ಆದ್ದರಿಂದ ಕ್ಷಣಿಕ ವಿಜ್ಞಾನ ರೂಪ ಬುದ್ಧಿಯೇ ಆತ್ಮವಾಗಿರುತ್ತದೆ. ಅದಕ್ಕೆ ಬುದ್ಧಿನೇ ಆತ್ಮ, ಮನ ಅಲ್ಲ. ಇಂದ್ರಿಯಗಳಿಗೆ ಮನನೇ ರಾಜ. ರಾಜಯೋಗ ಅಂದ್ರೆ ಅದಕ್ಕೆ ಮನಕ್ಕೆ ರಾಜ, ಮನಸ್ಸು ಕಂಟ್ರೋಲ್ ಮಾಡೋದು. ರಾಜಯೋಗಕ್ಕಿಂತ ದೊಡ್ಡದಾದ ಇಲ್ಲ ಬುದ್ಧಿ. ಅದಕ್ಕೆ ಬುದ್ಧನ ಯೋಗ ರಾಜಯೋಗದಕ್ಕಿಂತ ದೊಡ್ಡದು, ಬುದ್ಧಿ ದೊಡ್ಡದು. ಅದಕ್ಕೆ ಇವರ ಅಭಿಪ್ರಾಯಗಳು ಹೀಗಿರುತ್ತವೆ. ಏನು, ಜಗತ್ತಿನಲ್ಲಿ ಎಷ್ಟು ಪದಾರ್ಥಗಳಿವೆ ಆ ಎಲ್ಲ ವಸ್ತುಗಳ ಹಾಗೆ ಬುದ್ಧಿಯೇ ಆಕಾರ ತಾಳುತ್ತದೆ. ಮನ ಆಕಾರ ತಾಳ್ತದಂತ ಹೇಳಿದ್ರು, ಅಂತಃಕರಣ ಆಕಾರ ತಾಳ್ತದಂತ ಹೇಳ್ಕೊತ ಬಂದ್ರಲ್ಲ. ಈಗೇನಾಯ್ತು, ಬುದ್ಧಿ ಆಕಾರ ತಾಳ್ತದ. ಅಂತಃಕರಣ ಅಂದ್ರೆ ಮನ ಅಂದ್ರು ಅದೇ, ಬುದ್ಧಿ ಅಂದ್ರು ಅದೇ. ಅದು ಏನಂತೀರಪ್ಪ ಅಂತಂದ್ರ ವೃತ್ತಿ ಅಂತೀರ ಇಲ್ಲ. ವೃತ್ತಿ ಹೋಗಿ ಆ ವಸ್ತುವಿನ ಆಕಾರ ತಾಳಿದಾಗ ಅದರ ಆವರಣ ಭಂಗ ಆಗ್ತದಂತೇನು ಹೇಳಿವಲ್ಲ, ಅದೇ ಇಲ್ಲಿ ಹೇಳ್ತಾರೋ. ಅಂತಃಕರಣ ವೃತ್ತಿ ಹೋಗಿ ಅದರ ಆಕಾರ ತಾಳ್ತದ ಅಂತ. ಅದೇ ರೀತಿ ಬುದ್ಧಿ ಏನ್ ಮಾಡ್ತಿರ್ತದ, ಅದರ ಆಕಾರ ತಾಳತ್. ನಾವು ವೃತ್ತಿ ಅಂದೀವಿ, ಇಲ್ಲಿ ಬುದ್ಧಿ ಅಂದಾರ. ಆ ವಿಜ್ಞಾನವು ಹೆಂಗಿರ್ತದಂತಂದ್ರೆ ಅದರ ಆಕಾರ ತಾಳತ್ತು ಅಂದ್ರೆ ಅಲ್ಲಿ ಆವರಣ ಭಂಗ ಆಗ್ಯದ ಅಂತೀವಿ, ಇಲ್ಲಿ ವಿಜ್ಞಾನ ಅಂತಾರೆ. ತಿಳಿತದ, ಏನು, ಪ್ರಕಾಶ ರೂಪವಿರುತ್ತದೆ. ಕ್ಷಣ ಕ್ಷಣದಲ್ಲಿ ವಿಜ್ಞಾನ ಉತ್ಪತ್ತಿ ನಾಶ ಉಳ್ಳದ್ದಾಗಿರುತ್ತದೆ. ಪ್ರತಿ ಕ್ಷಣ ಉತ್ಪತ್ತಿ ಆಗ್ತದ, ನಾಶ ಆಗ್ತದ. ಅದಕ್ಕೆ ಖ್ಯಾತಿ ವಿಷಯದಲ್ಲಿ ಹಿಂದೆ ಕೇಳಿದ್ದು ನೆನಪಿಸಿಕೊಳ್ಳಿ. ಪೂರ್ವದ ವಿಜ್ಞಾನ ನಾಶ ಹೊಂದುತ್ತಾ, ಅದರಂತೆ ದ್ವಿತೀಯ ವಿಜ್ಞಾನ ಪೂರ್ವದ ವಿಜ್ಞಾನ ಹೋಗ್ತಾ ಉತ್ತರ ವಿಜ್ಞಾನ ಉತ್ಪತ್ತಿ ಆಗುತ್ತಿರುತ್ತದೆ. ಹಿಂಗ್ ಬರ್ಕೋಬೇಕು. ದ್ವಿತೀಯ ತೃತೀಯ ಅನ್ಕೋತ್ ಕುಂದಿರಬಾರದು. ಎಷ್ಟಂತ ಅನ್ಕೋತ ಹೋಗ್ತೀರಿ. ಒಂದನೇ ವಿಜ್ಞಾನ ನಾಶ ಆಗಿ ಎರಡನೇ ವಿಜ್ಞಾನ ಬರ್ತದ, ಎರಡನೇ ವಿಜ್ಞಾನ ನಾಶ ಆಗಿ ಮೂರನೇ ವಿಜ್ಞಾನ ಬರ್ತದ, ಮೂರನೇ ವಿಜ್ಞಾನ ನಾಶ ಆಗಿ ನಾಲ್ಕನೇ ವಿಜ್ಞಾನ ಬರ್ತದ. ಹಿಂಗ್ ಅನ್ನೋದಿಲ್ಲ. ಅದು ವಾಕ್ಯ ಹೆಂಗತ್ತಂದ್ರ ಪೂರ್ವದ ವಿಜ್ಞಾನಗಳು ನಾಶವಾಗುತ್ತಾ ಉತ್ತರದ ವಿಜ್ಞಾನಗಳು ಉತ್ಪತ್ತಿಯಾಗುತ್ತಿರುತ್ತವೆ. ಹಿಂಗಂದ್ರೆ ಒಂದೇ ವಾಕ್ಯದಾಗ ಮುಗಿದು ಹೋಗ್ಬಿಡ್ತು. ಅದಕ್ಕೆ ನಿನ್ನೊಂದು ಉದಾಹರಣೆ ಕೊಟ್ಟೆ, ಟೈಮ್ ಆಗಿತ್ತು. ಏನಾಯ್ತು, ಯಾರೋ ಒಬ್ಬರು ಅಪರೂಪದ ವ್ಯಕ್ತಿಗಳು
ವಿದೇಶಲಿಂದ ಬರ್ಲಕತ್ತಾರ. ಅವಾಗ ಯಾವ ವಿಜ್ಞಾನ ಉತ್ಪತ್ತಿ ಆಯ್ತು? ಆ ವ್ಯಕ್ತಿಯನ್ನ ನೋಡ್ಬೇಕು, ಬಹಳ ದಿವಸ ಆಯ್ತು, ಹೆಂಗಾಗ್ಯಾನೋ, ದಪ್ಪಾಗ್ಯಾನೋ, ತೆಳ್ಳಗಾಗ್ಯಾನೋ, ಕರ್ರಗಾಗ್ಯಾನೋ, ಬೆಳ್ಳಗಾಗ್ಯಾನೋ, ಎತ್ತರಾಗ್ಯಾನೋ, ಗಿಡ್ಡಾಗ್ಯಾನೋ ನೋಡ್ಬೇಕು. ನೋಡಿ ಅವನನ್ನ ಗುರುತಿಸಿ ಅವನಿಗೆ ಆಲಂಗಿಸಿಕೋಬೇಕು, ತೆಕ್ಕಿಗೆ ಹಾಕೋಬೇಕು ಅಂತ ಹೇಳಿ ಅವನ ಆಸೆ ಪಟ್ಟು ಒಂದು ಹಾರ ಶಾಲ ತಗೊಂಡು ಅವ ಎಲ್ಲಿ ಬಸ್ನಾಗ ಇಳಿತಾನೋ, ಏರೋಪ್ಲೇನ್ದಾಗ ಇಳಿತಾನೋ, ರೈಲ್ನಿಂದ ಇಳಿತಾನೋ ಅಲ್ಲಿಗೆ ಹೋಗ್ಬಿಡ್ತಾನೆ. ಹೋಗಿ ಏನ್ ಮಾಡ್ತಾನ, ಅವನಿಗೆ ನೋಡ್ತಾನ. ನೋಡಿದ ಮೇಲೆ ಏನಾಯ್ತು, ಅವನಿಗೆ ಹಿಂಗ್ ನೋಡಿದ ಕೂಡ್ಲೇನೆ ಗುರುತಿಸ್ತಾನಲ್ಲ, ಅದು ಒಂದು ವಿಜ್ಞಾನ ತಯಾರಾಗಿತ್ತಿಲ್ಲ. ಅವನಿಗೆ ನೋಡ್ಬೇಕನ್ನೋದು. ನೋಡೋದು ಮುಗೀತಾ? ಎಷ್ಟೊತ್ತು ನೋಡ್ತಾನ? ನೋಡೋದು ಮುಗೀತಾ? ನೋಡೋದು ಮುಗೀತು, ಒಂದು ವಿಜ್ಞಾನ ಮುಗೀತು, ಅದು ನಾಶ ಆಯ್ತು. ನಾಶ ಆದ್ಮೇಲೆ ಏನಾಗ್ಬೇಕಂತಾನ, ಏನೇನ್ ಮಾಡ್ತಾರ? ಶೇಕ್ ಹ್ಯಾಂಡ್ ಮಾಡ್ತಾರ, ಹಗ್ ಮಾಡ್ತಾರ, ಕಿಸ್ ಕೊಡ್ತಾರ. 3 ಮಾಡ್ತಾರ. ಏನದು? ಹಗ್ಗು, ಕಿಸ್ಸು ಮತ್ತೆ ಶೇಕ್ ಹ್ಯಾಂಡ್ ಮಾಡ್ತಾರ. ಇಲ್ಲ ಒಬ್ರಿಗೊಬ್ರು ದೂರ್ಲಿಂತ ಎಂದೋ ಬಂದವ್ರಿ ತೆಕ್ಕಿಗೆ ಹಾಕೊಂಡು ಇಟ್ಟೆಲ್ಲ ಮಾಡ್ತಿರ್ತಾರ. ಮತ್ತೆ ಅವೆಲ್ಲ ಮಾಡ್ಬೇಕಾ? ನಮ್ಮ ದೇಶದ ಸಂಸ್ಕೃತಿನ ಅದು? ಶೇಕ್ ಹ್ಯಾಂಡ್ ಮಾಡೋದು ನಮ್ಮ ಸಂಸ್ಕೃತಿ ಅಲ್ಲ, ಕಿಸ್ ಮಾಡೋದು ನಮ್ಮ ಸಂಸ್ಕೃತಿ ಅಲ್ಲ, ಹಗ್ ಮಾಡೋದು ನಮ್ಮ ಸಂಸ್ಕೃತಿ, ತೆಕ್ಕಿಗೆ ಹಾಕೊಳ್ಳೋದನ್ನು ನಮ್ಮ ಸಂಸ್ಕೃತಿ ಅಲ್ಲ. ಅವ ಜಳಕ ಮಾಡ್ಲಾರ್ದು ಎಷ್ಟು ದಿನ ಎಲ್ಲೆಲ್ಲಿ ಬಸ್ನಾಗ ರೈಲ್ವೆದಾಗ ಬಿದ್ದು ಬಂದನೋ ಅವನಿಗೆ ಹೋಗಿ ಇವ ತೆಕ್ಕಿಗೆ ಬೀಳ್ತಾನೆ. ಹೋಗಿ ಅವನ್ ದೂರ್ಲಿಂತ ಚಂದ ನಮಸ್ಕಾರ ಮಾಡ್ಬೇಕು, ಅವನು ನಮಸ್ಕಾರ ಮಾಡ್ಬೇಕು. ಇದು ನಮ್ಮ ಸಂಸ್ಕೃತಿ. ಅದನ್ನ ಬಿಟ್ಟಕ್ಕೆ ಹೋಗಿ ಇಂಥವೆಲ್ಲ ಮಾಡ್ತಾರಲ್ಲ, ಇವು ಏನದ, ಇವು ವಿಜ್ಞಾನ ಚಾಲು ಆಯ್ತು. ಆಯ್ತು, ಸೆಕೆಂಡ್ ಎಷ್ಟೊತ್ತು ಸೆಕೆಂಡ್ ಮಾಡ್ತೀರಿ? ಅವನ್ ಕೈ ಎಷ್ಟೊತ್ತು ಹಿಡಿತೀರಿ? ಬಳಸ್ ಹಿಡಿದ್ರೆ ಕೈ ಬಿಡಿಸ್ಕೊತಾನ ಇಲ್ಲ, ಬಿಡು ಆ ಕಡೆ ಅಂತ. ಆಯ್ತು, ಕಿಸ್ ಮಾಡಿದ್ರೆ ಎಷ್ಟೊತ್ತು ಮಾಡ್ತೀರಿ? ಒಂದ್ ಅರ್ಧ ತಾಸು ಕಿಸ್ ಕೊಡ್ಕೋತ್ ಕುಂದಿರ, ಅವನಿಗೆ ಬಹಳ ದಿವಸ ಸಿಕ್ಕಿದಪ್ಪ, ಇವತ್ತೇ ಬಂದಿದೆ ಅಂತ. ವಿಜ್ಞಾನ ತಯಾರಾಗ್ತದ, ಕಿಸ್ ಮಾಡ್ಬೇಕಂತ ಒಂದು ವಿಜ್ಞಾನ ತಯಾರಾಗ್ತದ, ಒಂದು ನಿಮಿಷನಾಗೆ ಅದಕ್ಕೆ ವಿಜ್ಞಾನ ನಷ್ಟ ಆಗಿ ಹೋಗ್ತದೆ. ಹಗ್ ಮಾಡ್ಬೇಕಂತಾನ, ಎಷ್ಟೊತ್ತು ಅವನಿಗೆ ಹಗ್ ಮಾಡ್ತೀರಿ ಹಿಡ್ಕೊಂಡು? ಗಟ್ಟಿಯಾಗಿ ಒಂದು ಅರ್ಧ ತಾಸು ಹಿಡ್ಕೋರಿ ನೋಡಮ್ಮ ಅವನಿಗೆ. ಒಂದು ವಿಜ್ಞಾನ ತಯಾರಾಗ್ತದ, ಒಂದು ಕ್ಷಣದಾಗ ಅದು ನಷ್ಟ ಆಗ್ತದ, ಮತ್ತೊಂದು ವಿಜ್ಞಾನ ಚಾಲು ಆಗ್ತದ. ನಡಿ ಹೋಗಮ್ಮ ಅಂತ ನಾವು, ನಡಿ ಹೋಗಮ್ಮ ಅಂತೇಳಿ ಕಾರ್ನ ಕರ್ಕೊಂಡು ಕುಂದ್ರ, ಕಾರಿನ ಕಡೆ ಹೋಗ್ತದೆ ಎಲ್ಲ ಹೆಚ್ಚು. ಹಗ್, ಕಿಸ್, ಮತ್ತೇನಾಯ್ತು, ಶೇಕ್ ಹ್ಯಾಂಡ್ ಎಲ್ಲ ಮುಗೀತು. ಮುಗಿದ್ಮೇಲೆ ಏನ್ ಮಾಡ್ತಾನ? ಕಾರ್ನಾಗೋ ಆಟೋದಾಗೋ ಅವ್ರವ್ರ ಶಕ್ತಿ ಅನುಸಾರ ಹೆಂಗ ಹೋಗ್ತಾರ. ಆದ್ಮೇಲೆ ಕುಂತು ಎಲ್ಲಾ ವಿಷಯಗಳು ಮಾತಾಡ್ತಾರ. ಎಷ್ಟೊತ್ತು ಮಾತಾಡ್ತಾರ? 15-20 ನಿಮಿಷ. ಆಯ್ತು, ಮತ್ತ ಅದು ವಿಜ್ಞಾನ ನಾಶ ಆಯ್ತು. ಆಯ್ತು, ಅಲ್ಲಿ ಸುದ್ದಿ ಏನೋ ಇವನಿಗೆ ಕೇಳ್ಬೇಕನ್ಸಿರ್ತದ, ಅವನಿಗೆ ಏನೋ ಹೇಳ್ಬೇಕಂತಾನೆ ಹೇಳ್ತಾನೆ. ನಡಿ ಸ್ನಾನ ಮಾಡು, ತಯಾರಾಗು, ಫ್ರೆಶ್ ಆಗು. ಇಲ್ಲ ಸ್ವಲ್ಪ ರೆಸ್ಟ್ ಮಾಡ್ಬೇಕು, ಟಯರ್ಡ್ ಆಗಿನಿ. ರೆಸ್ಟ್ ಮಾಡ. ರೆಸ್ಟ್ ಮಾಡಿ ಅಂತ ಮತ್ತೇನ್ ಮಾಡ್ತಾನ? ಎಲ್ಲ ಸ್ನಾನ ಪೂಜೆ ಎಲ್ಲ ಆದ್ಮೇಲೆ ಊಟ ಮಾಡಮು. ಈಗ ಎಲ್ಲಿಗೆ ಬರ್ತದು? ಅಮೆರಿಕಾದಾಗ ಹೋಗಿದ್ದ ವಿಜ್ಞಾನ ಹೋಗಿ ಅಡಿಗೆ ಮನೆಗೆ ಬತ್ ಊಟ ಮಾಡ್ತಾನ. ಊಟ ಆದ್ಮೇಲೆ ಮುಂದ ಅವನ ಆಫೀಸಿಗೆ ಅವ ಹೋಗ್ತಾನ, ಇವ ಮತ್ತೆ ಗೆಸ್ಟ್ ಆಗಿ ಮನೆಗೆ ಬಂದಿರ್ತಾನ, ಮನೆಗೆ ಬಿದ್ದಿರ್ತಾನೆ ಇವ ಈಟೆ. ಮುಗಿತ ಅವನ ಕೆಲಸ, ಅವನಿಗೆ ಆದ ಇವನಿಗೆ. ಮತ್ತು ಮುಂಜಾನೆ ಎಷ್ಟು ಕ್ಯೂರಿಯಾಸಿಟಿ ಇತ್ತು, ಮತ್ತು ಆಫೀಸ್ನಿಂದ ಬಂದ್ಮೇಲೆ ಸಂಜೆಗೆ ಮತ್ತೆ 4-5ಕ್ಕೆ ಎಲ್ಲರೂ ಕಲಿತಾರಲ್ಲ, ಅವಾಗೇನು ಅಂಥದ್ದೇನಾರು ಒತ್ತಡ ಇರ್ತದೆ ನೋಡಕ್ಕೆ? ಏನಿಲ್ಲ, ಮುಗೀತು ಅಷ್ಟೇ. ಹಿಂಗ ವಿಜ್ಞಾನ ಉತ್ಪತ್ತಿ ಆಗ್ತದ, ನಾಶ ಆಗ್ತದ, ಉತ್ಪತ್ತಿ ಆಗ್ತದ, ನಾಶ ಆಗ್ತದ, ಉತ್ಪತ್ತಿ ಆಗ್ತದ, ನಾಶ ಆಗ್ತದ. ಅದಕ್ಕೇನದು ವಾಕ್ಯ? ಪೂರ್ವದ ವಿಜ್ಞಾನಗಳು ನಾಶವಾಗುತ್ತಾ ಉತ್ತರದ ವಿಜ್ಞಾನಗಳು ಸೃಷ್ಟಿಯಾಗುತ್ತಿರುತ್ತವೆ. ಈ ವಿಜ್ಞಾನ ಮನಸ್ಸಿನ ಮಾಲೀಕನಾಗಿರುತ್ತದೆ. ಮನಸ್ಸು
ಈ ವಿಜ್ಞಾನದ ಅಧೀನವಿರುತ್ತದೆ. ಅದರ ಸಂಕಲ್ಪ ವಿಕಲ್ಪಗಳನ್ನು ದಾಟಿ ಒಂದು ನಿರ್ಧಾರ ತಗೋತದೆ. ಈ ರೀತಿ ವಿಜ್ಞಾನದ ಕೆಲಸ ನಡೆದಿರ್ತದ. ಈಗ ಇದು ಒಂದು ರೀತಿ ಉದಾಹರಣೆ ಕೊಟ್ಮೇಲೆ ನದಿಯ ಪ್ರವಾಹಗಳು, ಹಿಂದಿನ ಊರಿನ ನೀರು ನಿಮ್ಮ ಊರಿಗೆ ಬಂದಾಗ ನಮ್ಮ ನೀರು ಅಂತೀರಿ, ಮತ್ತೆ ನಿಮ್ಮ ನೀರು ಹೋಗಿ ಏನಾಗ್ತಿರ್ತದ, ಮುಂದಿನ ಊರ್ ನೀರು ಆತಿರ್ತದ. ಅದಕ್ಕೆ ಪೂರ್ವದ ನೀರು ಧಾರಾಕಾರವಾಗಿ ಹರಿತಾ ಇರ್ತದೆ. ಈ ರೀತಿಯಾಗಿ ನದಿಯ ಪ್ರವಾಹದಂತೆ ವಿಜ್ಞಾನವು ಧಾರಾಕಾರವಾಗಿ ಸಂಭವಿಸುತ್ತಿರುತ್ತದೆ. ಒಮ್ಮೆ ಘಟಾಕಾರವಾಗಿರುತ್ತದೆ, ಮತ್ತೊಮ್ಮೆ ಈಗ ಘಟ ನೀವು ನೋಡ್ತಾ ಇರೋ ಟೈಮ್ನಾಗ ಘಟ ಗಡಿಗೆ ನೋಡ್ಲಕತ್ತೀರಿ ಅಂದ್ರೆ ಏನಾಯ್ತು, ನಿಮ್ಮ ಬುದ್ಧಿ ಗಡಿಗೆ ಆಕಾರ ತಾಳತ್ತು. ಈಗ ನಿಮ್ ಲಕ್ಷ್ಯ ಅದ್ರ ಕಡೆ ಹೋಯ್ತಂತಂದ್ರ ಆ ಘಟದ ವಿಜ್ಞಾನ ನೀವು ಘಟ ನೋಡುವಾಗ ಘಟದ ವಿಜ್ಞಾನ ಸೃಷ್ಟಿಯಾಯ್ತು. ನಿಮ್ಮ ಬುದ್ಧಿ ಏನಾಯ್ತು, ಆ ಘಟದ ಆಕಾರ ತಾಳಿ ಇದು ಬುದ್ಧಿ ಅಂತೇಳಿ ಇದು ಘಟ ಅಂತೇಳಿ ತಿಳ್ಕೊಂಡ್ರಿ. ನಿಮ್ಮ ಘಟ ಎಷ್ಟೊತ್ತು ನೋಡ್ತೀರಪ್ಪ ನೀವು? ಘಟ ಬಿಟ್ಟು ಮತ್ತೆ ಪಟ ನೋಡ್ಲಕತ್ತೀರಿ, ಯಾವುದೋ ಬಟ್ಟಿ ನೋಡ್ಲಕತ್ತೀರಿ, ಬಟ್ಟಿ ಮೇಲೆ ನಿಮ್ ಲಕ್ಷ್ಯ ಹೋಯ್ತು. ಈಗ ಅಲ್ಲೇನಾಯ್ತು, ಘಟ ನೋಡೋದು ಬಿಟ್ಟು ನೀವು ಪಟ ನೋಡ್ಲಕತ್ತೀರಿ ಅಂದ್ರೆ ಏನಾಯ್ತು, ಘಟದ ವಿಜ್ಞಾನ ನಾಶವಾಗಿ ಪಟದ ವಿಜ್ಞಾನ ಸೃಷ್ಟಿಯಾಯ್ತು. ತಿಳಿಲಕತ್ತದ? ಘಟದ ವಿಜ್ಞಾನ ನಾಶ ಆಯ್ತು, ಘಟದ ಮೇಲಿಂದ ಲಕ್ಷ್ಯ ಹೋಯ್ತು, ಪಟದ ವಿಜ್ಞಾನ ಸೃಷ್ಟಿ ಆಯ್ತು. ಈಗ ನೀವು ಇಲ್ಲಿ ತನಕ ಎಷ್ಟೋ ಮಂದಿ ಸ್ವಾಮಿಗಳ ಬಲ್ಲಿ ಎಲ್ಲೆಲ್ಲ ಹೋಗಿ ಪ್ರವಚನ ಕೇಳಿರಿ, ಎಲ್ಲ ಮಾಡಿರಿ. ಈಗೇನಾಗ್ಯದ ನಿಮ್ಮದು ವಿಜ್ಞಾನ, ಆ ಎಲ್ಲರದು ಕೇಳಿದ್ದು ವಿಜ್ಞಾನಗಳು ನಾಶ ಆಗಿ ಈಗ ನಮ್ಮ ಪ್ರವಚನ ಕೇಳ್ಕೋತ ಕೂತೀರಿ. ಈಗ ನಮ್ಮ ಪ್ರವಚನ ಕೇಳ್ಕೋತ ಕೂತೀರಿ. ಈಗ ನಮ್ಕ ಚಲೋ ಹೇಳೋರೆ ನಾವೇನ್ ಸೂರ್ಯನ ಚಂದ್ರನ, ನಮ್ಕಿಂತ ಚಲೋ ಹೇಳೋರು ಯಾರು ಸಿಕ್ಕಿಲ್ಲ ಅಂತ ಹೇಳಕ್ಕೆ ಇಲ್ಲಿ ಕೇಳ್ಕೋತ ಕೂತೀರಿ. ನಮ್ಕಿಂತ ಚಲೋ ಹೇಳೋರು ಸಿಕ್ಕ್ರ ಅಂತಂದ್ರ ಇಲ್ಲಿ ನಮ್ಮ ವಿಜ್ಞಾನ ನಾಶ ಆಗ್ತದ, ಅವ್ರ ವಿಜ್ಞಾನ ಸೃಷ್ಟಿ ಆಗ್ತದ. ಹಿಂದಿನವ್ರ ವಿಜ್ಞಾನ ನಾಶ ಆಗಿ ಈ ವಿಜ್ಞಾನ ಸೃಷ್ಟಿಯಾಗ್ಯದ, ಈ ವಿಜ್ಞಾನನು ನಾಶ ಆಗಿ ಮುಂದೆ ಮತ್ತೊಂದು ವಿಜ್ಞಾನ ಸೃಷ್ಟಿ ಆಗ್ತದೆ. ಎಷ್ಟೋ ಮಂದಿ ಸೃಷ್ಟಿ ಮಾಡ್ಕೊಂಡಾರ ಇಲ್ಲ, ನಮ್ಮ ಸತ್ಸಂಗ ಬಿಟ್ಟು ಈ ವಿಜ್ಞಾನ ನಷ್ಟ ಮಾಡ್ಕೊಂಡು ಮತ್ತಿನ್ ಯಾವ್ದ್ಯಾವ್ದೋ ವಿಜ್ಞಾನಗಳು ಸೃಷ್ಟಿ ಮಾಡ್ಕೊಂಡು ಹೋಗ್ಯಾರ ಇಲ್ಲ. ಮತ್ತ ಹಿಂಗೆ ವಿಜ್ಞಾನ ಕ್ಷಣಿಕ, ಇದನ್ನೇ ಅವ್ರ ಹಂಗೆ ಹೇಳ್ಕೊತ ಹೋಗ್ತಾರ. ಒಮ್ಮೆ ಘಟಾಕಾರವಾಗುತ್ತದೆ, ಮತ್ತೊಮ್ಮೆ ಘಟನಾಶವಾಗಿ ಪಟಾಕಾರವಾಗುತ್ತದೆ. ವಿಜ್ಞಾನದು ಧಾರಾಕಾರ ಎರಡು ಪ್ರಕಾರವಾಗಿರುತ್ತದೆ. ವಿಜ್ಞಾನದ ಧಾರೆ ಹೆಂಗಿರ್ತದಪ್ಪ? ವಿಜ್ಞಾನದ ಧಾರೆ ಎರಡು ಪ್ರಕಾರ. ಒಂದು ಆಲಯ ವಿಜ್ಞಾನ ಧಾರೆಯಾಗಿರುತ್ತದೆ, ಇನ್ನ ಒಂದು ಪ್ರವೃತ್ತಿ ವಿಜ್ಞಾನ ಧಾರೆಯಾಗಿರುತ್ತದೆ. ನೀವು ಮೊದಲ ಈಗ ಏನಾಗಬೇಕಪ್ಪ ಅಂದ್ರ ವಿಜ್ಞಾನ ಧಾರೆ ಅಂದ್ರೆ ಏನಂತ ತಿಳ್ಕೋಬೇಕು ನೀವು. ವಿಜ್ಞಾನ ಧಾರೆ ಅಂತಂದ್ರೇನು? ಪೂರ್ವದ ವಿಜ್ಞಾನಗಳು ನಷ್ಟವಾಗುತ್ತಾ ಉತ್ತರ ವಿಜ್ಞಾನಗಳು ಸೃಷ್ಟಿಯಾಗಿರುತ್ತವೆ. ಇಷ್ಟು ತಿಳ್ಕೊಳ್ಳೋದು ಒಂದನೇ ಕೆಲಸ. ಅದು ಏನು ಎಂತು ಅನ್ನೋದು ಈಗ ಅರ್ಥ ಆಗ್ಯದ. ಏನಾರ ಡೌಟ್ ಇತ್ತಂದ್ರ ಈಗ ಕ್ಲಿಯರ್ ಮಾಡ್ಕೊಳ್ರಿ. ಯಾಕಂದ್ರೆ ಮುಂದೆ ನಾವು ಡೀಪ್ ಹೋದೇವಂತಂದ್ರ ಇದು ಅರ್ಥ ಆಗಿಲ್ಲ ಅಂದ್ರೆ ಮುಂದೆ ಅದು ಅರ್ಥ ಆಗಲ್ಲ. ವಿಜ್ಞಾನದ ಧಾರೆ ಅಂತಂದ್ರೆ ನಿಮ್ಮ ಬುದ್ಧಿಯ ನಿರ್ಧಾರ ಶಕ್ತಿ. ನಿಮ್ಮ ಬುದ್ಧಿ ಯಾವ ವಸ್ತುವಿನ ಹೋಗಿ ಅದರ ಆಕಾರ ತಾಳಿ ಆ ವಸ್ತುವಿನ ಕಡೆ ಲಕ್ಷ್ಯ ಕೊಟ್ಟಿರ್ತದ. ಮತ್ತೆ ಸ್ವಲ್ಪ ಹೊತ್ತಾಗುನ ಆ ವಸ್ತುವನ್ನು ಅಲಕ್ಷ್ಯ ಮಾಡಿ ಇನ್ನೊಂದು ವಸ್ತುವಿನ ಕಡೆ ಲಕ್ಷ್ಯ ಕೊಡ್ತಿರ್ತದ. ಘಟಾಕಾರದ ಏನದ, ಘಟಾಕಾರದ ಧಾರೆ ಹೋಗಿ ಪಟಾಕಾರಕ್ಕೆ ಹತ್ತುತ್ತದ. ಒಂದು ಪ್ಲಗ್ ಕಿತ್ತು ಇನ್ನೊಂದು ಚುಚ್ಚುತ್ತದ. ಚಂದ್ರೋದಯದನ್ನು ಹೇಳುವಾಗಲೇ ಕಾಯಿಲೆಗಳು ಪೂರ್ವ ಕಾಯಿಲೆಗಳು ಉತ್ತರ ಕಾಯಿಲೆಗಳಿಗೆ ಸಹಕಾರಿ ಆಗ್ತಾವ ಅಂತ ಹೇಳಿ ಅದೇ ರೀತಿ ಸಹಕಾರಿ ಆಗ್ತದೆ. ಈಗ ಆಲಯ ವಿಜ್ಞಾನಧಾರೆ ಹೇಗಿರುತ್ತದೆ? ಹೆಂಗಪ್ಪ?
ನಾನು ನಾನು ಎಂದು ಉದಯವಾಗುವ ವಿಜ್ಞಾನಧಾರೆಗೆ ಆಲಯ ವಿಜ್ಞಾನ ಧಾರಾಕಾರವಾಗಿ ಹರಿದು ವಿಜ್ಞಾನದ ಮೂಲ ಮನೆ ಅಥವಾ ವಾಸಸ್ಥಳ ಎಂದು ಹೇಳುತ್ತಾರೆ. ನಾನು ನಾನು ಅನ್ನೋದು ಮೂಲ ಸ್ಥಳ. ಇದಕ್ಕೆ ಬುದ್ಧಿ ಅಂತಲೂ ಕರೆಯುತ್ತಾರೆ. ನಾನು ಹೋಗುತ್ತೇನೆ, ನಾನು ಹೇಳುತ್ತೇನೆ, ನಾನು ಕೇಳುತ್ತೇನೆ, ನಾನು ಬರುತ್ತೇನೆ, ಇದು ನಾನು ಅಂತ ಏನದಲ್ಲ, ಅದು ಏನಪ್ಪಾ ಅಂತಂದ್ರೆ ಮೂಲ ಸ್ಥಳ. ವಿಜ್ಞಾನಧಾರೆಗೆ ಆಲಯ. ಈಗ ಗಂಗಾ ನದಿ ಎಲ್ಲಿ ಹರಿತದ? ಎಲ್ಲಿಂದ ಸ್ಟಾರ್ಟ್ ಆಗ್ತದ? ಹಿಮಾಲಯ, ಗಂಗೋತ್ರಿ. ಗಂಗೋತ್ರಿಲಿಂದ ಗಂಗಾ ನದಿ ಹರಿತಿರ್ತದ. ಹಂಗ ಇಲ್ಲೇನದಪ್ಪ ಅಂದ್ರೆ ವಿಜ್ಞಾನಧಾರೆ ಎಲ್ಲಿಂದ ಚಾಲು ಆಗ್ತದಪ್ಪ? ಈ ವಿಜ್ಞಾನದ ಧಾರೆ, ಬುದ್ಧಿಯ ಧಾರೆ. ವಿಜ್ಞಾನ ಅಂದ್ರೆ ಬುದ್ಧಿ, ಮತ್ತೇನಲ್ಲ. ವಿಜ್ಞಾನ ಅಂದ್ರೆ ಬುದ್ಧಿ. ಬುದ್ಧಿ ಎಲ್ಲಿಂದ ಚಾಲು ಆಗ್ತದಪ್ಪ ಅಂತಂದ್ರ ನಾನು ಅಂತ ನೀವೇನ್ ಅಂತಿರಲ್ಲ, ಅಲ್ಲೆಲ್ಲಿಂದ ಚಾಲು ಆಗ್ತದೆ. ಮೂಲ ಗಂಗೋತ್ರಿ, ವಿಜ್ಞಾನಧಾರೆ ಎಂಬ ಗಂಗೆಗೆ ಮೂಲ ಗಂಗೋತ್ರಿ ಯಾವುದು? ನಾನು ಅನ್ನೋದು. ನಾನು ನಾನು ಎಂದು ಉದಯವಾಗುವ ಈ ವಿಜ್ಞಾನಧಾರೆಗೆ ಆಲಯ, ಮೂಲ ಯಾವದಪ್ಪ? ಮೂಲ ಮನೆ ಯಾವದಪ್ಪ ಅಂತಂದ್ರ ಧಾರಾಕಾರವಾಗಿ ಹರಿಯುವ ವಿಜ್ಞಾನದ ಮೂಲ ಮನೆ ಅಂತಂದ್ರೆ ವಾಸಸ್ಥಳ ಅಂತಂದ್ರೆ ಈ ನಾನು ನಾನು ಅನ್ನೋದು. ನಿಮ್ಮ ಬುದ್ಧಿಗೆ ಮೂಲ ಯಾವದಪ್ಪ ಅಂದ್ರೆ ಈ ನಾನು. ವಿಜ್ಞಾನಕ್ಕೆ ನಾನು ಹೋಗುತ್ತೇನೆ, ನಾನು ಹೇಳುತ್ತೇನೆ, ನಾನು ಕೇಳುತ್ತೇನೆ, ಇದೆಲ್ಲದಕ್ಕೂ ನಾನು ಅನ್ನೋದೇನದ ಅದು ವಿಜ್ಞಾನಧಾರೆಯ ಮೂಲ. ಇದು ಎಲ್ಲಿ ಬರ್ತದ? ವಿಜ್ಞಾನ ಅಂದ್ರೆ ನಾನು ಅನ್ನೋದ್ರಿಂದ ಬರ್ತದ. ನೆಕ್ಸ್ಟ್, ಇದು ಘಟವಿರುತ್ತದೆ, ಇದು ಶರೀರವಿರುತ್ತದೆ. ಇಂಥ ವಿಜ್ಞಾನಧಾರೆಗೆ ಪ್ರವೃತ್ತಿ ವಿಜ್ಞಾನಧಾರೆ. ಅದ್ಯಾವುದು? ಆಲಯ ವಿಜ್ಞಾನಧಾರೆ. ನಾನು 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 ಅನ್ನೋದು ಆಲಯ ವಿಜ್ಞಾನಧಾರೆ. ನಾನು ಹೋಗುತ್ತೇನೆ, ನಾನು ಹೇಳುತ್ತೇನೆ, ನಾನು ಕೇಳುತ್ತೇನೆ ಅಂತ ಹಿಂಗೆಲ್ಲ ಅಂತಿರಲ್ಲ, ಇದು ನಾನು ನಾನು ಅನ್ನೋದು ಆಲಯ ವಿಜ್ಞಾನಧಾರೆ. ಯಾಕಂದ್ರೆ ಅದು ಅಲ್ಲಿಲಿಂತ ಚಾಲು ಮಾಡ್ತದಲ್ಲ, ಅದಕ್ಕೆ ಇದಕ್ಕೆ ಆಲಯ ವಿಜ್ಞಾನಧಾರೆ ಅಂತಾರ. ಈ ನಾನು ಅನ್ನೋದು ಬಿಟ್ಟು ಅದು ಇದು ಅಲ್ಲಿ ಇಲ್ಲಿ ಅವರು ಇವರು ಈ ಶಬ್ದಗಳನ್ನೇನು ಬಳಸ್ತಿರಲ್ಲ, ಅವು ಏನದವಪ್ಪ ಅಂದ್ರೆ ಪ್ರವೃತ್ತಿ ವಿಜ್ಞಾನಧಾರೆ. ಇದು ಘಟವಿರುತ್ತದೆ. ಆ ಶಬ್ದಗಳು ನಾನು ಅನ್ನೋದು ಈ ಆಲಯ ವಿಜ್ಞಾನಧಾರೆ ಒಳಗೆ ಏನಿರ್ತದ? ನಾನು ಅಂತಿರ್ತದ ಶಬ್ದ. ನಾನು ಅಂತಕ್ಕಂಥ ಮೂಲದೊಳಗೆ ಅದು ಇದು ಅಲ್ಲಿ ಇಲ್ಲಿ ಅವರು ಇವರು ಅದು ಇದು ಅಲ್ಲಿ ಇಲ್ಲಿ ಅವರು ಇವರು ಅಂದು ಇಂದು ಹಿಂಗೆಲ್ಲ ಇರ್ತದಲ್ಲ, ಅಲ್ಲಿ ನಾನು ಇಲ್ಲಲ್ಲಿ. ನಾನು ಅನ್ನೋದಿಲ್ಲ. ತನ್ನನ್ನು ಹೊರತುಪಡಿಸಿ ಬೇರೆ ವಸ್ತು ಕಾಲ ದೇಶದ ಬಗ್ಗೆ ಏನ್ ಹೇಳ್ತಾನಲ್ಲ, ಅದು ಪ್ರವೃತ್ತಿ ವಿಜ್ಞಾನಧಾರೆ. ಇದು ಘಟವಿರುತ್ತದೆ, ಇದು ಶರೀರವಿರುತ್ತದೆ. ಇಂಥ ವಿಜ್ಞಾನಧಾರೆಗೆ ಏನಂತಾರ ಅಂದ್ರೆ ಧಾರಾಕಾರವಾಗಿ ಹರಿಯುತ್ತಿರುವ ವಿಜ್ಞಾನಧಾರೆಗೆ ಏನಂತಾರ? ಆಲಯ ವಿಜ್ಞಾನಧಾರೆ. ಇಂದ ಪ್ರವೃತ್ತಿ ವಿಜ್ಞಾನಧಾರೆ ಉತ್ಪತ್ತಿ ಆಗುತ್ತದೆ. ಯಾವುದು? ಅದು ಇದು ಅವರು ಇವರು ಅಲ್ಲಿ ಇಲ್ಲಿ ಅಂತೇಳಿ ಏನ್ ಅಂತಿರ್ತಿರಲ್ಲ, ಇದು ಪ್ರವೃತ್ತಿ ವಿಜ್ಞಾನಧಾರೆ. ಈ ಪ್ರವೃತ್ತಿ ವಿಜ್ಞಾನಧಾರೆ ಎಲ್ಲಿಂದ ಉತ್ಪನ್ನ ಆಗ್ತದಂದ್ರೆ ಆಲಯ ವಿಜ್ಞಾನಧಾರೆಯಿಂದ ಉತ್ಪತ್ತ ಆಗ್ತದ. ಈ ರೀತಿ ಹೇಳ್ಕೊತ ಹೋಗ್ತಾರೆ ಅವರು. ಆಲಯ ವಿಜ್ಞಾನಧಾರೆ ಅಂದ್ರೆ ಏನ್ ಅರ್ಥ ಮಾಡ್ಕೊಂಡ್ರಿ? ಈಗ ಮೂಲದಲ್ಲಿ ನಾನು 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 ಅನ್ನೋದು ಆಲಯ ವಿಜ್ಞಾನಧಾರೆ. ಅದು ಇದು ಅವರು ಇವರು ಅಲ್ಲಿ ಇಲ್ಲಿ ಅಂದು ಇಂದು ಅಂತೇಳಿ ತನ್ನಿಂದ ಭಿನ್ನವಾದ
ನಾಮ ರೂಪ ಕಾಲ ದೇಶ ಕ್ರಿಯೆಗಳನ್ನ ಕುರಿತು ಬೇರೆ ಯಾವುದರ ಬಗ್ಗೆನೇ ಹೇಳಿದ್ರೆ ಅದು ಪ್ರವೃತ್ತಿ ವಿಜ್ಞಾನಧಾರೆ. ಈ ಪ್ರವೃತ್ತಿ ವಿಜ್ಞಾನಧಾರೆ ಎಲ್ಲಿಂದ ಹುಟ್ಟುತ್ತದ ಅಂತಂದ್ರೆ ಆಲಯ ವಿಜ್ಞಾನಧಾರೆಯಿಂದ ಹುಟ್ಟುತ್ತದ. ಆಲಯ ವಿಜ್ಞಾನಧಾರೆಯಿಂದ ಪ್ರವೃತ್ತಿ ವಿಜ್ಞಾನಧಾರೆ ಹುಟ್ಟುತ್ತದ. ನಾನು ಅನ್ನೋದ್ರಿಂದನೇ ಇವೆಲ್ಲ ಹುಟ್ಟುತ್ತವ. ನಾನು ಅನ್ನೋದು ಇದ್ದಿದ್ದಿಲ್ಲ ಅಂತಂದ್ರೆ ಇವ್ಯಾವ ಹುಟ್ಟಂಗಿಲ್ಲ. ಮನದ ಸ್ವರೂಪವಾದರೂ ಕೂಡ ಪ್ರವೃತ್ತಿ ವಿಜ್ಞಾನಧಾರೆಗೆ ಧಾರೆ ಎಲ್ಲಿಯೇ ಇರುತ್ತದೆ. ಮನಸ್ಸು ಕೂಡ ಪ್ರವೃತ್ತಿ ವಿಜ್ಞಾನಧಾರೆ ಒಳಗೆ ಇರ್ತದ. ಆದ್ದರಿಂದ ಆಲಯ ವಿಜ್ಞಾನಧಾರಾ ರೂಪ ಬುದ್ಧಿಯ ಕಾರ್ಯವಿರುತ್ತದೆ. ಅಂತ ಬುದ್ಧಿಯೇ ಆತ್ಮವಿರುತ್ತದೆ. ಏನೋ ಒಂದು ಟೆಕ್ನಿಕಲ್ ಮಾಡಿ ಹೇಳಿ ಶಾಸ್ತ್ರೀಯವಾಗಿ ಏನೋ ಹೇಳ್ದಂಗ ಮಾಡಿ ಬುದ್ಧಿನೇ ಈಗ ಅತ್ಯಂತ ಶ್ರೇಷ್ಠ ಯಾವುದು ಆಲಯ. ಆಲಯದಿಂದ ಪ್ರವೃತ್ತಿ. ಹೀಗಾಗಿ ಪ್ರವೃತ್ತಿ ವಿಜ್ಞಾನಧಾರೆಯಲ್ಲಿಯೇ ಮನಸ್ಸು ಕೂಡ ಇರುತ್ತದೆ, ಎಲ್ಲ ಅದರಾಗೆ ಇರ್ತದೆ. ಆದ್ದರಿಂದ ಆಲಯ ವಿಜ್ಞಾನಧಾರಾ ರೂಪ ಬುದ್ಧಿಯ ಕಾರ್ಯವಿರುತ್ತದೆ. ಅಂತ ಬುದ್ಧಿಯೇ ಆತ್ಮವಿರುತ್ತದೆ. ಇದ್ರಾಗ ಯಾವುದು ಶ್ರೇಷ್ಠ ಆಯ್ತು? ಆಲಯ ವಿಜ್ಞಾನಧಾರೆ. ನಾನು ಅನ್ನದೇ ನಾನು ಎನ್ನುವ ಬುದ್ಧಿ ಏನದಲ್ಲ ಅದು ಆಲಯ ವಿಜ್ಞಾನಧಾರೆ. ಆ ವಿಜ್ಞಾನಧಾರೆಯಲ್ಲಿಯೇ ಪ್ರವೃತ್ತಿ ವಿಜ್ಞಾನಧಾರೆ ಇರುತ್ತದೆ. ಆ ಪ್ರವೃತ್ತಿ ವಿಜ್ಞಾನಧಾರೆಗೆ ಆಲಯ ವಿಜ್ಞಾನವೇ ಮೂಲ. ಹಿಂಗೆಲ್ಲ ಹೇಳ್ಕೊಂಡು ಮನ ಕೂಡ ಎದ್ರಾಗ ಆಲಯ ವಿಜ್ಞಾನಧಾರೆಯಲ್ಲೇ ಇರುತ್ತದೆ. ಹೀಗಾಗಿ ಆ ಆಲಯ ರೂಪ ಬುದ್ಧಿಯೇ ಏನದ ಆತ್ಮ. ಹೆಂಗ ಆಲಯ ವಿಜ್ಞಾನಧಾರಾ ರೂಪ ಬುದ್ಧಿಯೇ ಆತ್ಮ ಅಂದ್ರೆ ನಾನು ಅಂತ ಏನದಲ್ಲ ಅದೇ ಆತ್ಮ ಅಂತ ಹೇಳಿದ್ರು. ಇದು ಯಾರ್ದು? ಬೌದ್ಧ ಮತ. ಬುದ್ಧಿನೇ ಆತ್ಮ ಅನ್ನೋರಿಗೆ ಬೌದ್ಧರಂತಾರ. ಗೌತಮ್ ಬುದ್ಧ ಅಲ್ಲ. ಗೌತಮ್ ಬುದ್ಧ ಬೇರೆ. ಇದು ಬುದ್ಧಿನೇ ಆತ್ಮ ಅನ್ನೋರಿಗೆ ಬೌದ್ಧರಂತಾರ. ಇದು ಬೇರೆ. ನಿಮ್ಮ ವೇದಾಂತದ ಬೌದ್ಧರು ಬೇರೆ, ಗೌತಮ್ ಬುದ್ಧ ಬೇರೆ. ಮತ್ ನೀವು ಹೋಗಿ ಗೌತಮ್ ಬುದ್ಧನ್ ಮುಂದೆ ಹೋಗಿ ಹಿಂಗ್ ಅಂದಿರಿ ಬುದ್ಧಿನೇ ಆತ್ಮ ಅಂದಿರಿ ಅಂತ ಹೇಳಕ್ಕೆ. ಯಾಕಂದ್ರ ಗೌತಮ್ ಬುದ್ಧಗ ಅವ್ರು ಹೇಳಿದ್ದೆ ಅಲ್ಟಿಮೇಟ್. ಅವ್ರ ಶಿಷ್ಯರಿಗೆ ಅವ್ರು ಹೇಳಿದ್ದೆ ಶ್ರೇಷ್ಠ. ನೀವು ಕೆಳಮಟ್ಟದ ವಿಷಯವನ್ನ ತಂದು ಗೌತಮ್ ಬುದ್ಧಗೆ ಹೆಂಗ ಹಚ್ಚಿರಿ ಅಂತ ಹೇಳಕ್ಕೆ ಮತ್ ಗದ್ದಲಕ್ಕೆ ಬೀಳೋದಿಲ್ಲ. ಅವ್ರಿಗೆ ಇದಕ್ಕೆ ಸಂಬಂಧ ಇಲ್ಲ. ಬೌದ್ಧರು ಅಂದ್ರೆ ಬುದ್ಧಿನೇ ಆತ್ಮ ಅನ್ನೋರಿಗೆ ಬೌದ್ಧರು ಅಂತಾರ ವೇದಾಂತದಾಗ. ಬೌದ್ಧ ಮತ ಈ ಶಬ್ದ ಬಳಸ್ಕೊಂಡಾರ. ಅವರು ತಮ್ಮದೇ ಆದ ವಿಚಾರ ಹೇಳೋದಕ್ಕ ಈ ಶಬ್ದ ಬಳಸ್ಕೊಂಡಾರ. ಅವ್ರದ್ದು ಅಲ್ಲಿ ಆತ್ಮನೂ ಇಲ್ಲ ಪರಮಾತ್ಮನೂ ಇಲ್ಲ. ಅವರು ಯಾವುದು ಶಾಶ್ವತ? ನಿಮ್ಮ ವೇದಾಂತದಾಗ ಯಾವುದು ಶಾಶ್ವತ? ನಿಮ್ಮಲ್ಲಿ ಶಾಶ್ವತವಾದದ್ದು ಯಾವುದು? ಆತ್ಮನೇ ಶಾಶ್ವತ ನಿಮ್ಮದ್ರಾಗ. ಅವ್ರದ್ರಾಗ ಏನದ ಶಾಶ್ವತ ಅಂತಂದ್ರ ಪರಿವರ್ತನೆಯೇ ಶಾಶ್ವತ ಅಂತಾರ ಅವ್ರು. ಅದೇ ಶಾಶ್ವತ ಅಂತಾರ ಅವ್ರು. ನೀವು ಪರಿವರ್ತನೆ ಜಗದ ನಿಯಮ ಅಂತಿರಲ್ಲ, ಜಗತ್ತು ನಿಮಗೆ ಸತ್ಯನೋ ಮಿಥ್ಯನೋ? ಮಿಥ್ಯ ಜಗತ್ತಿನೊಳಗೆ ಪರಿವರ್ತನೆ ಆಗೋದು ನೀವು ಮಾತಾಡ್ತೀರಿ. ಆದ್ರೆ ಅವ್ರು ಏನ್ ಮಾಡ್ತಾರ? ಪರಿವರ್ತನೆಯೇ ಶಾಶ್ವತ. ಹಾಲು ಹೋಗಿ ಮೊಸರು ಆಗ್ತದ, ಮೊಸರು ಹೋಗಿ ಮಜ್ಜಿಗೆ ಆಗ್ತದ, ಮಜ್ಜಿಗೆ ಹೋಗಿ ಬೆಣ್ಣೆ ತುಪ್ಪ ಏನೇನ್ ಆಗ್ತದ, ಮತ್ತೆ ತುಪ್ಪ ಹೋಗಿ ಮತ್ತೇನೋ ಆಗ್ತದ. ಹಿಂಗ್ ಹೇಳ್ಕೊತಾರ ಅವ್ರು. ಪರಿವರ್ತನೆಯೇ ಶಾಶ್ವತ ಅಂತಾರ ಅವ್ರು. ಪರಿವರ್ತನೆ ಆಗದೆ ಶಾಶ್ವತ. ನಿಮ್ಮಲ್ಲಿ ಏನದ ಒಂದ್ ಕಡೆ ಹೋಗಿ ನಿಲ್ಲಿಸ್ಬಿಡ್ತೀರಿ, ಆತ್ಮದೊಳಗೆ ನಿಲ್ಲಿಸಿ ಮತ್ತೆ ಆತ್ಮ ಮತ್ತೇನು ಆಗಂಗಿಲ್ಲ. ಆತ್ಮನೇ ಎಲ್ಲ ಆಗ್ಯದ, ತೋರ್ಲಕತ್ತದ. ಎಲ್ಲ ಆಗಿ ತೋರಿದ್ರು ಆತ್ಮ ತನ್ನಷ್ಟಕ್ಕೆ ತಾನೇ ಇದ್ದು ಎಲ್ಲ ಆಗಿತ್ತು. ಹಗ್ಗ ತನ್ನ ಪಾಡಿಗೆ ತಾನು ಹಗ್ಗವಾಗಿದ್ದು ಹಾವಾಗಿ ತೋರ್ಲಕತ್ತದ.
ಅಲ್ಲಿ ಹಗ್ಗನೇ ಇಲ್ಲ, ಹಾವು ಬರ್ತದ, ಹಾವು ಹೋಗ್ತದ, ಅದೇ ಮುಖ್ಯ. ಅಲ್ಲಿ ಹಗ್ಗಿಲ್ಲ. ಅಲ್ಲಿ ಅದು ಏನಕ್ಕಿರ್ಲಕ್ ಬಿಡ್ರಿ, ಅವ್ರ ಚರ್ಚೆ ಬೇಡ. ಇಲ್ಲಿ ಏನದ ಬುದ್ಧಿ. ಆತ್ಮ ಪರಮಾತ್ಮ ಎರಡೂ ಇಲ್ಲ, ಹಗ್ಗಿಲ್ಲದ ಬರೀ ಹಾವಿಂದೇ ಆಟ ಅದ ಅಲ್ಲಿ. ಈ ಬೌದ್ಧರು ಅಂತಂದ್ರ ಬುದ್ಧಿನೇ ಆತ್ಮ ಅನ್ನೋರು. ಆಲಯ ವಿಜ್ಞಾನ ಧಾರೆಯಲ್ಲಿ ಪ್ರವೃತ್ತಿ ವಿಜ್ಞಾನ ಧಾರೆ ಏನಾಗ್ತದ, ಬಾಧ ಚಿಂತನದಿಂದ ವಿಜ್ಞಾನ ಧಾರೆಯ ಸ್ಥಿತಿಯನ್ನ ಹೊಂದುತ್ತಿರುತ್ತದೆ. ಆಲಯ ವಿಜ್ಞಾನ ಧಾರೆ ಒಳಗೆ ಏನಾಗ್ತಿರ್ತದ, ಆಲಯ ವಿಜ್ಞಾನ ಧಾರೆ ಅಂದ್ರ ಸಮುದ್ರ ಇದ್ದಂಗದು. ನಾನು ಅನ್ನೋದು ಸಮುದ್ರ ಇದ್ದಂಗ. ಈ ಪ್ರವೃತ್ತಿ ವಿಜ್ಞಾನ ಧಾರೆಗಳು ಏನಿರ್ತಾವ, ತರಂಗಗಳಿದ್ದಂಗ. ಅವು ಬರ್ತಿರ್ತಾವ, ಹೋಗ್ತಿರ್ತಾವ. ಆಲಯ ವಿಜ್ಞಾನ ಧಾರೆನೇ ಶಾಶ್ವತವಾಗಿರ್ತದ. ಅದಕ್ಕೆ ಆಲಯ ವಿಜ್ಞಾನ ಧಾರೆಯಲ್ಲಿ ಪ್ರವೃತ್ತಿ ವಿಜ್ಞಾನ ಧಾರೆಯು ಬಾಧ ಹೊಂದುತ್ತ, ಆ ಬಾಧ ಚಿಂತನದಿಂದ ಏನಾಗ್ತದ, ನಿರ್ವಿಶೇಷವಾದ ಕ್ಷಣಿಕ ವಿಜ್ಞಾನ ಧಾರೆಯ ಸ್ಥಿತಿಯನ್ನ ಹೊಂದುವುದೇ ಅವರ ಮತದಲ್ಲಿ ಮೋಕ್ಷವಾಗಿದೆ. ಮೋಕ್ಷ ಹೆಂಗಪ್ಪ ಅಂತಂದ್ರೆ, ಆಲಯ ವಿಜ್ಞಾನದೊಳಗ ಈ ಪ್ರವೃತ್ತಿ ವಿಜ್ಞಾನ ಧಾರೆಗಳು ಏನು ಉಂಟಾತವ, ಈ ಪ್ರವೃತ್ತಿ ವಿಜ್ಞಾನ ಧಾರೆಗಳು ಉಂಟಾಗ್ಲಾರ್ದಂಗ ನಿರ್ವಿಶೇಷ ಆಗಿ ಕೇವಲ ನಾನು ಅನ್ನೋ ಒಂದೇ ಉಳಿಬೇಕು. ಆಲಯ ವಿಜ್ಞಾನ ಧಾರೆ ಒಂದೇ ಉಳಿತು ಅಂದ್ರೆ ಅದಕ್ಕೆ ಮೋಕ್ಷ ಅಂತಾರ. ಪ್ರವೃತ್ತಿಗಳು ಇಲ್ಲ ಅಲ್ಲಿ ಅಂದ್ರೆ ಮೋಕ್ಷ. ಅಲ್ಲಿ ಪ್ರವೃತ್ತಿ ಉಂಟಾಲಕತ್ತದ ಅಂದ್ರೆ ಅಲ್ಲಿಂದ ವ್ಯವಹಾರ ನಡೆದದ ಅಂತ ಹಿಂಗ್ ತಿಳ್ಕೊಂಡು ವಿಜ್ಞಾನ ಧಾರೆಯಲ್ಲಿ ಪ್ರವೃತ್ತಿ ಧಾರೆಯನ್ನ ಬಾಧ ಚಿಂತನ ಮಾಡಬೇಕು. ವಿಜ್ಞಾನ ಧಾರೆಯಲ್ಲಿ ಪ್ರವೃತ್ತಿ ವಿಜ್ಞಾನ ಧಾರೆಯನ್ನ ಬಾಧ ಚಿಂತನೆ ಮಾಡಬೇಕು ಅಂದ್ರ ಅಲ್ಲಿ ಇಲ್ಲಿ ಅವರು ಇವರು ಅದು ಇದು ಇವೆಲ್ಲ ಬಿಟ್ಟು ಕೇವಲ ನಾನು ಅನ್ನೋದ್ರಾಗ ಮುಳುಗಿರ್ಬೇಕು ಅಷ್ಟೇ. ನಾನು ಇದೆಲ್ಲ ಒಟ್ಟು ನಾನು ಅದಿನಂತ ಇವೆಲ್ಲ ನಡೆದದ ಇಲ್ಲ. ನಾನೇ ಇಲ್ಲ ಅಂತಂದ್ರೆ ಅವೆಲ್ಲ ಎಲ್ಲಿರ್ತಿತ್ತು, ಅವರು ಎಲ್ಲಿರ್ತಾರ, ಇವ್ರು ಎಲ್ಲಿರ್ತಾರ, ಅದೇ ಎಲ್ಲಿರ್ತದ, ಇದು ಎಲ್ಲಿರ್ತದ. ಕುವೆಂಪು ಅವರೆಲ್ಲರೂ ಬರ್ದಾರಲ್ಲ, ನಾನಿಲ್ಲದ ವಿಶ್ವ ಏನಾದರೂ ಏನು ಅಂತ. ಯಾವುದನ್ನ ಕುರಿತು ಹೇಳಿದ್ರು, ಅವ್ರದೆಲ್ಲ ವಿಜ್ಞಾನ. ಇದೇ ವಿಜ್ಞಾನ, ಇದನ್ನ ಅವಲಂಬಿಸಿ ಅವ್ರು ಹೇಳಿದ್ದು, ಕುವೆಂಪು ಅವರು ಹೇಳಿದ್ದು. ವಿಜ್ಞಾನವಾದಿಗಳವರೆಲ್ಲ ನಾನಿಲ್ಲದ ವಿಶ್ವ ಏನಾದ, ನಾನಂತ ಯಾವ್ದಕ್ಕಂದರು ಅವ್ರು. ಆತ್ಮನೇ ನಾನು ಅಂದಿದ್ರಂತಂದ್ರೆ ಆ ಮಾತು ಬರ್ತಿದ್ದಿಲ್ಲ. ಜೀವನೇ ನಾನು ಅಂತಂದಿದ್ದಕ್ಕೆ ಅವ್ರು ಏನಾಗ್ಯದ, ನಾನೇ ಹೋದ್ಮೇಲೆ ಇಲ್ಲಿ ನಾವು ಆದ್ಮೇಲೂ ನಾನು ಇರ್ತೀನಿ ಅನ್ನೋದು ಅಲ್ಲಿ ಇಲ್ಲ, ಅವ್ರ ಕವನದಾಗ ಅಲ್ಲಿ ಇಲ್ಲ. ವಿಜ್ಞಾನದ ಮಟ್ಟಿಗೆ ಅದು ಅವ್ರದ್ದು ಏನಿದ್ರು ಕುವೆಂಪು ಅವರು, ಆತ್ಮದ ಮಟ್ಟಿಗಿಲ್ಲ ಅಲ್ಲಿ. ಅದಕ್ಕೆ ವಿಜ್ಞಾನ ಧಾರೆಯಲ್ಲಿ ಪ್ರವೃತ್ತಿ ಧಾರೆಯನ್ನ ಬಾಧ ಚಿಂತನೆ ಮಾಡಬೇಕು. ಈ ರೀತಿಯಿಂದ ವಿಜ್ಞಾನವಾದಿಗಳು ಬುದ್ಧಿಯನ್ನೇ ಕ್ಷಣಿಕ ರೂಪವೆಂತಲೂ ಮತ್ತು ಸ್ವಯಂ ಪ್ರಕಾಶ ರೂಪವೆಂತಲೂ ಏನ್ ಮಾಡ್ಯಾರ, ಕಲ್ಪನೆ ಮಾಡಿ ಆತ್ಮವೆಂದು ಹೇಳುತ್ತಾರೆ. ಮತ್ತೇನ್ ಮಾಡಿದ್ರಿ ಇಲ್ಲಿ ಚಿತ್ರದೀಪದೊಳಗ ಶ್ಲೋಕ 74 ಮತ್ತು 98 ಈ ಶ್ಲೋಕಗಳನ್ನ ಏನ್ ಮಾಡ್ಬೇಕು, ನಾ ಮೊದಲು ಯಾವ್ಯಾವ ಹೇಳಿನಿ, ಚಿತ್ರದೀಪದೊಳಗೇನು ಯಾವ್ಯಾವ ಶ್ಲೋಕಗಳು ನೋಡ್ಬೇಕಂತ ಹೇಳಿನಿ. ಬರ್ಕೊಂಡಿರ ಇಲ್ಲ? 67ನೇ ಶ್ಲೋಕ, ಪ್ರಾಣವೇ ಆತ್ಮವಲ್ಲ. ಮತ್ತೆ ಮನವೇ ಆತ್ಮವಲ್ಲ ಅನ್ಬೇಕಾದ್ರೆ ಪಂಚದಶಿಯ 68ನೇ ಶ್ಲೋಕ ಒಂದ್ ಸ್ವಲ್ಪ ಬರ್ಕೊಳ್ರಿ, ಪೆನ್ನ ಕಾಪಿ ತಗೊಂಡು ಬರ್ಕೊಳ್ರಿ. ಪಂಚದಶಿ ಒಳಗಿಂದು ಚಿತ್ರದೀಪ, ಪಂಚದಶಿ ಅಂತ ಬರ್ಕೊಳ್ರಿ, ಚಿತ್ರದೀಪ ಅಂತ ಬರ್ಕೊಳ್ರಿ. ಆ ಬುಕ್ ತೆಗೆದು ಲಾಸ್ಟಿಗೆ ಓದ್ತೀನಿ. ಪಂಚದಶಿ ಒಳಗಿಂದು ಚಿತ್ರದೀಪದೊಳಗ ಇವೆರಡು ಮ್ಯಾಲ ಹೆಡ್ಡಿಂಗ್ ಬರ್ಕೊಂಡು 67ನೇ ಶ್ಲೋಕ ಹೇಳ್ರಿ.
ಎದಕ್ಕೆ ಹೇಳಿಲ್ಲಪ್ಪ ಅಂತ ಕೇಳಿದ್ರೆ ಪ್ರಾಣವೇ ಆತ್ಮವಲ್ಲ ಅಂತೇಳಿ ಏನು ಹೇಳ್ಯಾರಲ್ಲ ಆ ವಿಷಯ ಒಂದ್ ಸ್ವಲ್ಪ ಓದ್ರಿ ಅಂತ ಹೇಳ್ರಿ ಓದ್ತೇನೆ. ನೆಕ್ಸ್ಟ್ ಅದೇ ಚಿತ್ರದೀಪದೊಳಗೆ 68ನೇ ಶ್ಲೋಕ ಓದ್ರಿ ಅಂತ ಹೇಳ್ರಿ. ಎದಕ್ಕಂತಂದ್ರೆ ಮನವೇ ಆತ್ಮವಲ್ಲ ಅಂತ ಹೇಳೋದಕ್ಕ ಅದನ್ನ ಓದ್ರಿ ಅಂತ ಹೇಳ್ರಿ. ಮುಂದೆ ಓದ್ಬೇಕಪ್ಪ, ನಾವೇನು ಎಲ್ಲ ಪಂಡಿತ ಅಲ್ಲ. ನಿಮ್ಮಲ್ಲಿದ್ರೆ ನೀವು ಓದ್ಬೇಕು, ನಮ್ಮಲ್ಲಿ ಯಾವ್ದ ನಾವು ಓದ್ತೀವಿ. ಒಂದು ಬಿಟ್ಟು ಎರಡು ಅದಾವ ನಮ್ಮ ಹತ್ರ. ಅವು ಇಲ್ಲಂದ್ರೆ ಅದೇ ನಾವು ಓದ್ತೀವಲ್ಲ, ನೀವು ಓದ್ರೆ ಹೇಳಿದ್ರೆ ಓದ್ತೀವಿ. ಗಪ್ ಕೂತ್ರಿ ಅಂತಂದ್ರೆ ಬಿಟ್ಟು ಬಿಡ್ತೀವಿ ಅಷ್ಟೇ. ಅದು ಯಾವಾಗ ಇದು ಮುಗಿಬೇಕು, 5 ಕೋಶಗಳು ಮುಗಿದ್ಮೇಲೆ ಹೇಳ್ತೀವಿ ಅದು. ನೆಕ್ಸ್ಟ್ ಏನು, ಚಿತ್ರದೀಪದೊಳಗ ಶ್ಲೋಕ 74 ಮತ್ತೆ ಅದೇ ಚಿತ್ರದೀಪದೊಳಗ ಶ್ಲೋಕ 98, ಪಂಚದಶಿಯ ಚಿತ್ರದೀಪದೊಳಗೆ 74, 98 ಎದಕ್ಕಿದು? ಎದಕ್ ಓದ್ಬೇಕಿದು? ವಿಜ್ಞಾನವೇ ಆತ್ಮ ಅಲ್ಲ ಅನ್ನೋದಕ್ಕೆ 74, 98 ಶ್ಲೋಕ ಸಂಖ್ಯೆಗಳು ಹೇಳಿನ ನಾನು. ಪ್ರಾಣವೇ ಆತ್ಮವಲ್ಲ ಅಂತೇಳಿ 67ನೇ ಶ್ಲೋಕ, ಮತ್ತೆ ಮನವೇ ಆತ್ಮ ಅಲ್ಲ ಅಂತೇಳಿ 68ನೇ ಶ್ಲೋಕ, ಮತ್ತ ಬುದ್ಧಿನೇ ಆತ್ಮ ಅಲ್ಲ ಅಂತಂದ್ರ ಚಿತ್ರದೀಪದೊಳಗ 74ನೇ ಶ್ಲೋಕ ಮತ್ತು 98ನೇ ಶ್ಲೋಕ. ಅಲ್ಲ ಅಂತೇಳಿ ಮುಂದೆ ಆನಂದಮಯ ಕೋಶ ಅಂತ ಬರ್ತದ. ಆನಂದಮಯ ಕೋಶಕ್ಕೆ ಹೋಗೋದಕ್ಕಿಂತ ಮೊದಲ ಇದನ್ನ ಇನ್ನ ಒಂದು ಸಾರಿ ಛಾನ್ಬಿನ್ ಮಾಡ್ಬೇಕು. ವಿಜ್ಞಾನಮಯ ಕೋಶ ಇನ್ನ ಪಕ್ಕ ಆಗ್ಬೇಕು, ಇನ್ನ ಪೂರ್ತಿ ಆಗಿಲ್ಲದು. ನಾಳಿಗೊಂದು ದಿನ ವಿಜ್ಞಾನಮಯ ಕೋಶವನ್ನ ಓದಿ ಮುಂದೇನ್ ಮಾಡ್ಬೇಕು, ಆನಂದಮಯ ಕೋಶಕ್ಕೆ ಹೋಗ್ಬೇಕು. ಆನಂದಮಯ ಕೋಶಕ್ಕೆ ಹೋಗಿ ಮುಂದೇನ್ ಮಾಡ್ಬೇಕು, ಆ ಪಂಚದಶಿಗೆ ಸಂಬಂಧಪಟ್ಟಂತ ವಿಷಯವನ್ನ ಓದ್ಬೇಕು. ಅದು ಓದಕ್ಕ ಹೋಗಿ ಮುಟ್ಬೇಕಾದ್ರೆ ಇನ್ನ ಕತೆ ದೊಡ್ಡದ ಯಾರು. ಅದಿನ್ನ ಅಷ್ಟು ಜಲ್ದಿ ಬರಲ್ಲ. ಅದು ನೆನಪು ಏನ್ ನಡ್ಬರ್ಕ ಅದು ಓದಕ್ಕೆ ಮುಂದೋಗೋಣ ನೋಡಮ್ಮ. ಇದು ಆನಂದಮಯ ಕೋಶ ಮುಗಿದ್ಮೇಲೆ ಅದು ಓದಕ್ಕೆ ಮುಂದೋಗೋಣ. ಇನ್ನ ಬಹಳ ಮಂದಿ 11 ಮಂದಿ ವಾದ ಅದ, ಬರೀ 5 ಮಂದಿದ್ ಇಲ್ಲ. 11 ಮಂದಿ ಅದಾರ, ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರ. ಈ ವಿಜ್ಞಾನಮಯ ಕೋಶನೇ ಮತ್ತೆ ನಾಳೆನೂ ಇದೇ ತರ ರಿಪೀಟ್ ಆಗ್ತದ. ಶ್ರವಣ, ಮನನ, ನಿಧಿಧ್ಯಾಸನ. ನಿನ್ನೆ ಪೀಠಿಕೆ ಶ್ರವಣ, ಇವತ್ತ ಮನನ. ನಿನ್ನೆಕ್ಕಿಂತ ಇವತ್ತು ಡೀಟೇಲ್ ತಿಳಿತಾ ಇಲ್ಲ ಗಪ್ ಕೂತ್ರೆ ಏನ್ ಮಾಡ್ಬೇಕು. ನಿನ್ನೆಕ್ಕಿಂತ ಇವತ್ತು ಡೀಟೇಲ್ ಅದ ಇಲ್ರಿ. ಬುದ್ಧಿನೇ ಆತ್ಮ ಅನ್ನೋದು ಅಷ್ಟು ಹೇಳಕ್ಕೆ ಏನಾಗಿದೆ? ಏನ್ ರೊಕ್ಕ ಬೇಕಾ, ರೂಪಾಯಿ ಬೇಕಾ? ಖರ್ಚಾಗ್ತವೆ, ರೊಕ್ಕ ಖರ್ಚಾಗ್ತವೆ, ಏನಾರ ಮಾತಾಡಿದ್ರೆ ನಂಗೆ ಗಪ್ಪ ಕೂತಿರ್ತೀರಿ. ಬುದ್ಧಿನೇ ಆತ್ಮ ಅನ್ನೋದು ನಿನ್ನೆಕ್ಕಿಂತ ಇವತ್ತು ಡೀಟೇಲ್ ಅದ. ಇದಾದ್ಮೇಲೆ ಮತ್ತ ನಾಳೆ ಬುದ್ಧಿನೇ ಆತ್ಮ ಅನ್ನೋದು ಇನ್ನೂ ಪಕ್ಕ ಮಾಡಿ ಆಮೇಲೆ ಹೋಗೋದು. ಆಯ್ತು, ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣಾರ್ಥಿ. ನೋಡ್ರಿ, ಇವತ್ತಿನ ಪಾಠ ಮತ್ತೆ ಕೇಳಿ ಒಂದ್ ಸ್ವಲ್ಪ ಡೀಟೇಲ್ ಆಗಿ ಸ್ಟಡಿ ಮಾಡ್ಕೊಂಡು ಬರ್ರಿ. ನಾಳೆಗೆ ಚರ್ಚೆ ಮಾಡಂತ್ರಿ ಬುದ್ಧಿನೇ ಆತ್ಮ ಅನ್ನೋದ್ರ ಬಗ್ಗೆ. ನೀವು ಬುದ್ಧಿ ಆತ್ಮ ಅನ್ನೋರ, ಬುದ್ಧಿ ಆತ್ಮ ಅಲ್ಲನವ್ರ? ಯಾವಾಗ ನಿಮ್ಮ ವಾದ? ಅಲ್ಲನವ್ರು ನೀವು. ವೇದಾಂತ ಸಿದ್ಧಾಂತಿಗಳು ಅದನ್ನ ಪಂಚದಶಿಯ ಶ್ಲೋಕಗಳ ಮೂಲಕ ಸಪೋರ್ಟ್ ತಗೊಂಡು ಅದನ್ನ ಅಲ್ಲ ಅನ್ನೋದು ವಾದ ಮಾಡೋರು. ಅದಕ್ಕ ನೀವು ಪಂಚದಶಿ ಓದಂತ್ರಿ. ಈ ಬುದ್ಧಿ ಆತ್ಮ ಅಲ್ಲ ಅನ್ನೋದ್ರ ಬಗ್ಗೆ ನಾ ಇನ್ನ ಖಂಡನ ಮಾಡಿಲ್ಲ. ಬುದ್ಧಿನೇ ಆತ್ಮ ಅನ್ನೋದ್ರ ಬಗ್ಗೆ ಇನ್ನ ನಾವೇನ್ ಮಾಡ್ತಾ ಇದ್ದೀವಿ, ಮಂಡನ ಮಾಡ್ತಾ ಇದ್ದೀವಿ, ಖಂಡನ ಮಾಡಿಲ್ಲ.
ಅದು ಸದ್ರೂಪನೋ, ಚಿದ್ರೂಪನೋ, ಆನಂದ ರೂಪನೋ, ನಿತ್ಯ ರೂಪನೋ, ಪರಿಪೂರ್ಣ ರೂಪನೋ, ನಮ್ಮ ಸ್ಕೇಲ್ ಪ್ರಕಾರ ನಾವು ಖಂಡನ ಮಾಡ್ಬೇಕದನ್ನ. ಚಿತ್ರದೀಪದ ಪ್ರಕಾರ ಮಾಡೋದಲ್ಲ ನಮ್ಮದು. ವೇದಾಂತ ಸಿದ್ಧಾಂತಿಗಳು ಸಚ್ಚಿದಾನಂದನ ಮೂಲಕ ನಾವು ಅದು ಖಂಡನ ಮಾಡ್ಬೇಕು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ. ಶರಣು ಶರಣ.